ಇದು ಸಿದ್ದನಾಲೆ, ಇಲ್ಲಿಂದ ಅಲ್ಲಿ ಮುಂದೆ ಬರೋದು ಬಸವನಾಲೆ ಅಂತ. ಒಂದು ಅದ್ಭುತವಾದ ತಂತ್ರಜ್ಞಾನ ಅಳವಡಿಸ್ತಾರೆ. ಮೆಟ್ಲು ಏನಿದೆಯಲ್ಲ ಸರ್, ಅದು ಅಂಡರ್ ಪಾಸ್ ಆಗುತ್ತೆ ಸರ್. ಹೌದು ಸರ್. ಇಲ್ಲಿ ನಿಂಬೆ ಹಣ್ಣು ನಿಂಗೆ ಬಿಟ್ರೆ ಅಲ್ಲಿ ತಗೊಂಡ್ರೆ ಓಡಾಗುತ್ತೆ. ಅದೇ ಆ ಗುಡ್ಡದ ಒಳಗೆ ಸುರಂಗ ಮಾರ್ಗ ಬರುತ್ತೆ ಸರ್. ವಿಶ್ವೇಶ್ವರಯ್ಯನ ನೇತೃತ್ವದಲ್ಲಿ ಆಗಿರೋಂಥದ್ದು ಸರ್ ಅದು. ಭದ್ರಾ ಎಡದಂಡೆ ಕಾಲುವೆ ರೈತರಿಗೆಲ್ಲ ಕುಡಿಯೋ ನೀರು ಮತ್ತು ರೈತರು ಬೆಳಿಲಿಕ್ಕೆ ಇದೇ ನೀರೇ ಶಾಮನೂರಿಗೆಲ್ಲ ಹೋಗತಕ್ಕಂಥ ನೀರು. ಸೋಕಾಡಿ ದೊಡ್ಡವರು ತಂದ್ಕೊಂಡ್ರು ಹೇಗೆ ಈ ಭೂಮಿಯನ್ನ ಕೆರೆಯನ್ನ ಮುಚ್ಚಿ ಅಡಕೆ ಬೆಳ್ಕೋದಿರುತ್ತೆ ತೋರಿಸ್ತೀವಿ ಬನ್ನಿ ನಿಮ್ಗೆ. ಈ ಮಣ್ಣನ್ನ ತಗೊಂಡೋಗಿ ಅಲ್ಲಿ ಸುರಿದು ಅನ್ನ ಎತ್ತರ ಮಾಡ್ಕೊಂಡು ಅಲ್ಲಿ ಅಡಿಕೆ ಹಾಕೊಂಡು ಇಲ್ಲೇ ಮಾಡೋದು, ಸುಮ್ನೆ ಇಲ್ಲಿ ರಾಗಿ ಹಾಕೊಂಡ್ರು. ಸುಮಾರು ಇನ್ನೊಂದು 20 ಅಡಿ ಎತ್ತರ ಇದ್ದಂತ ಗುಡ್ಡ ಹಂಗೆ ತಗೊಂಡ್ ಬಂದು ಸುಳೆಕೆರೆಗೆ ಹಾಕ್ಬಿಟ್ಟು ಎತ್ತರ ಮಾಡ್ಕೊಂಡು ಅಡಿಕೆ ಕೂರಿಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಸ್ನೇಹಿತರೆ, ಈ ಕಡೆಯಿಂದ ದಾವಣಗೆರೆಯಿಂದ ಮುಂದೆ ಚನ್ನಗಿರಿ ಹೊಳೆಹೊನ್ನೂರಿಂದ ಶಿವಮೊಗ್ಗ ಭದ್ರಾವತಿ ಹೋಗುವಂಥ ರಸ್ತೆ ನೋಡ್ತೀವಿ, ಸ್ಟೇಟ್ ಹೈವೇ ಇದು. ಇಲ್ಲಿ ನಿಮಗೆ ಸೂಳೆಕೆರೆಯ ಒಳಗಡೆ ಹೋಗೋ ಜಾಗ, ಇಲ್ಲಿ ಸೂಳೆಕೆರೆ ಒಳಗಡೆ ಹೋಗ್ಬೋದು. ಹೇಗೆ ಇಲ್ಲಿ ಒತ್ತುವರಿಯಾಗಿದೆ ಭೂಮಿ, ಹೇಗೆ ಒತ್ತುವರಿಯಾಗಿದೆ, ಅಡಿಕೆ ಮಾಫಿಯಾ ಅಥವಾ ಅಡಿಕೆ ಬೆಳೆಗಾರರು ಅಥವಾ ಸೋಕಾಡಿ ದೊಡ್ಡವರು ತಂದ್ಕೊಂಡ್ರು ಹೇಗೆ ಈ ಭೂಮಿಯನ್ನು ಕೆರೆಯನ್ನು ಮುಚ್ಚಿ ಅಡಿಕೆ ಬೆಳ್ಕೋದಿರುತ್ತೆ ತೋರಿಸ್ತೀವಿ ಬನ್ನಿ ನಿಮಗೆ. ಸರ್, ವಾಟ್ ಅ ಬ್ಯೂಟಿಫುಲ್ ಅಡಿಕೆ ತೋಟ ಸರ್. ಸರ್ ಹೆಂಗೆ ಸರ್? ಸಕ್ಕದ ಬೆಳೆದವ್ರೆ. ಎಷ್ಟಂತ ಎಕರೆ ಇಲ್ಲಿ ರೇಟು? ಎಕರೆ ಸರ್? ಹಾಂ ಸರ್, ನನ್ನ ಪ್ರಕಾರ ಕೋಟಿ ಇದೆ ಸರ್. ಕೋಟಿ ಇದೆಯಾ? ಹೌದೌದು. ಓ, ಎಬೋ ಅನ್ಕೊಂಬಿಡಿ ಮತ್ತೆ. ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡಿಕೆ ತೋಟ. ಹೌದು ಸರ್. ಪುಕ್ಕಟೆ ಭೂಮಿ, ಸುಳೆಕೆರೆಯ ಭೂಮಿ ಸರ್ ಇದು. ಹಾಂ, ಶಾಂತವನ ಭೂಮಿ. ಸುಳೆಕೆರೆ ಶಾಂತವನ ಭೂಮಿ ಇದು. ಓಕೆ. ಸುಳೆಕೆರೆ ಶಾಂತವನ ಭೂಮಿಗೆ ಅಡಿಕೆ ಹಾಕೊಂಡು ಕೂತಿದ್ದಾರೆ ಸರ್. ಇದೆಲ್ಲ ದಾವಣಗೆರೆ ಟು ಚನ್ನಗಿರಿ ರಸ್ತೆ ಏನಿದೆಯಲ್ಲ ಸರ್, ಹೈವೇ. ಆ ಹೈವೇಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿನೇ ಸುಳೆಕೆರೆ ಶಾಂತಮ್ಮನ ಕೆರೆಯ ಭೂಮಿ. ಆದ್ರೆ ಹೈವೇನೇ ಅದ್ರ ಎಂಡು ಅಲ್ಲಿ ನೋಡಿ, ಅಲ್ಲಿದೆ ನೋಡಿ, ಕೆರೆ ರೋಡಿಗೆ ಹೊಂದ್ಕೊಂಡಿದೆ ಸರ್. ಇನ್ನೊಂದು ಅದು ಸತ್ಯ ಹೇಳಿಲ್ಲಲ್ವಾ, ಕೆರೆಯ ಸುತ್ತ ಈ ಸಿದ್ದಪ್ಪನ ದೇವಸ್ಥಾನದ ಹಿಂಗೆಲ್ಲ ಸುತ್ತಿಟ್ಕೊಂಡು ಬಂದು ಮತ್ತೆ ಸಿದ್ದಪ್ಪನ ದೇವಸ್ಥಾನಕ್ಕೆ ನಿಲ್ಬೇಕಂದ್ರೆ ಸುತ್ತಳತೆ ಎಷ್ಟಿರ್ಬೋದು ಸರ್? ಎಷ್ಟು ಕಿಲೋಮೀಟರ್ ಇರ್ಬೋದು? ಎಷ್ಟು ಕಿಲೋಮೀಟರ್? 64 ಕಿಲೋಮೀಟರ್ ಸುತ್ತಳತೆ. ಏನು? 64 ಕೆರೆ ಮೇಲೆ ಒಂದು ರೌಂಡ್ ಹೊಡೆದ್ರೆ, ಕೆರೆಯ ಮೇಲೆ ಒಂದು ರೌಂಡ್ ಹೊಡೆದ್ರೆ 64 ಕಿಲೋಮೀಟರ್ ರೇಡಿಯಸ್ ಸುಳೆಕೆರೆ ಸುತ್ತಳತೆ. ದೇಶದಲ್ಲೇ ಇಲ್ಲ, ದೇಶದಲ್ಲೇ, ಭಾರತದಲ್ಲೇ ಇಲ್ಲ. ಸೆಕೆಂಡ್ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಲೇಕ್ ಸರ್. ಸೂಪರ್. ಹೌದು ಸರ್. ಇಂಥ ಕೆರೆನ ಇವತ್ತು ಅಂಕಿ ಅಂಶದಲ್ಲಿ ಅಂದ್ರೆ ಭೂಪಟದಲ್ಲಿ ಇಲ್ದಂಗೆ ಮಾಡ್ತಾ ಇದ್ದಾರೆ ಸರ್. ಓಕೆ ಸರ್, ನೋಡಿ ಆ ಕಡೆ ಭಾಗ ನೋಡಿದ್ರು ರಸ್ತೆ ಹೈವೇ, ಶಿವಮೊಗ್ಗ ಹೈವೇ. ಹೌದು, ಹೈವೇದ ಆ ಕಡೆ ಭಾಗ ನೋಡಿ, ಹೈವೇದ ಪಕ್ಕ ನೋಡಿದ್ರೆ ಗುಡ್ಡ ಇದೆ. ಗುಡ್ಡ ಅಲ್ಲ ಸರ್, ಆ ಗುಡ್ಡದ ಪಕ್ಕದಲ್ಲಿ ಇನ್ನೊಂದಿದೆ, ಅಲ್ಲಿ ಒಂದು ನಾಲೆ ಇದೆ, ಭದ್ರಾ ನಾಲೆ ಇದೆ. ಭದ್ರಾ ನಾಲೆ ಅಗುದೇನು ನಾಲೆ ಮಾಡಿದಾರಲ್ವಾ, ಮಣ್ಣು ತೆಗೆದು ಹಾಕಿರ್ತಾರಲ್ವಾ, ಆ ಎಲ್ಲ ಮಣ್ಣು ತಗೊಂಬಂದು ಹಿಂಗೆ ಎತ್ತರ ಮಾಡ್ಕೊಂಡು ಕೆರೆ ಎತ್ತರ ಮಾಡ್ಕೊಂಡು ಕೆರೆಗೆ ಹಾಕಿ ತಗ್ಗಿಗೆ ಹಾಕಿ ಎತ್ತರ ಮಾಡ್ಕೊಂಡು ಅಡಿಕೆ ಕಟ್ಕೊಂಡಿರ್ತಕ್ಕಂಥವು ಸರ್. ಹಂಗಾರೆ ನಾಲೆ ಇದೆ. ಆ ನಾಳೆ ಒಡೆದು ಹೋಯ್ತು ಅಂದ್ರೆ ಅದಕ್ಕೇನು ಹೊಂದ್ಕೊಂಡೇನು, ಅದಕ್ಕೆ ಅಡ್ಡಲಾಗಿ ಹಾಕಿದಾರಲ್ಲ ಮಣ್ಣು, ಒಡೆದು ಹೋಯ್ತು ಅಂದ್ರೆ ಎಲ್ಲ ಹಳ್ಳಿ, ಇಲ್ಲಿ ಸುಮಾರು ಹಳ್ಳಿಗಳು ಹೋಯ್ತವೆ ಮುಳುಗಡೆ. ನಾಳೆ ಕಾಣುತ್ತೆ, ಹೋಗ್ಬೋದಾ? ಬನ್ನಿ ಹೋಗೋಣ. ಎರಡೇ ಹೆಜ್ಜೆ. ಹೌದು, ಬನ್ನಿ. ರೋಡ್ ದಾಟಿದ್ರೆ ಕಾಣತ್ ನೋಡಿ, ಅದೇ ನಾಲೆ. ಓಹೋ, ನೋಡಿ ಅಲ್ಲಿ. ಬನ್ನಿ, ಶಿವಮೊಗ್ಗ ಹೈವೇ ಕ್ರಾಸ್ ಮಾಡೋಣ ನಾವು. ಸರ್, ಹಾವಿರ್ತಾವ? ಬನ್ನಿ ಸರ್. ಅಬ್ಬಾ, ಆಗಲ್ಲಲ್ರಿ ಅಲ್ಲಿ ಗಿಡ ಕಾಣತ್ ನೋಡಿ, ಅಲ್ಲಿ ಎತ್ತರ ದಿಬ್ಬ ಕಾಣುತ್ತಲ್ವಾ, ಅಷ್ಟು ಎತ್ತರ ಇತ್ತು ಸರ್ ಈ ಮಣ್ಣು. ಈಗ ನಾವು ನಿಂತಿರೋ ಹೈಟ್ ಬಹುಶಃ ಈ ಮರದ ಹೈಟ್. ಮರದ ಹೈಟು ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಒತ್ತುವರಿ ಮಾಡಿದ್ದಾರೆ ಸರ್. ಅಂದ್ರೆ ಅಡಿಕೆ ತೋಟ ಒತ್ತುವರಿ? ಅದು ಟೋಟಲಿ ಒತ್ತುವರಿ ಸರ್. ಕಾಣ್ತಾ ಇಲ್ವಾ ಸರ್? ಇವತ್ತು ಹೋಗಿ ಅಲ್ಲಿ ಒಗದು ಮಣ್ಣು ಅಗದು ನೋಡೋಣ. ಈ ಮಣ್ಣು ಸಿಗದೆ ಹೋದ್ರೆ ಈ ಕಲ್ ಸಿಕ್ಬಿಡುತ್ತೆ ಕೆಳಗೆ. ಇದು ಹೌದು, ಇದು ಏನು ನಾಲೆ ತೋಡ್ದಾಗ, ಭದ್ರಾ ನಾಲೆ ತೋಡ್ದಾಗ ಬಂದಿರೋ ಕಲ್ಲುಗಳು ಇದು. ಸುಮಾರು ಈಗ ನಾವು ನಿಂತಿದೀವಲ್ವಾ, ಇಲ್ಲಿಂದ ಸುಮಾರು ಇನ್ನೊಂದು 20 ಅಡಿ ಎತ್ತರ ಇದ್ದಂಥ ಮಣ್ಣು ಗುಡ್ಡ ಸುಮಾರು 20 ಅಡಿ ನೋಡಿ. ಅಲ್ಲಿಂದ ಇಲ್ಲಿಗೆ ಅಂದ್ರೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಒಂದು 40 ಅಡಿ, ಒಂದು 1000 ಟನ್ ಮಣ್ಣು. 1000 ಸರ್. ಇದಿಷ್ಟ ಅಲ್ಲ ಸರ್, ಉದ್ದಕ್ಕೆ ಹಿಂಗೆ ಮಾಡಿದ್ದಾರೆ. ಹಂಗೆ ತಗೊಂಡ್ ಬಂದು ಸುಳೆಕೆರೆಗೆ ಹಾಕ್ಬಿಟ್ಟು ಎತ್ತರ ಮಾಡ್ಕೊಂಡು ಇವತ್ತು ಅಡಿಕೆ ನೀರು ಮುಚ್ಚಿ ಹೌದು ಅಡಿಕೆ ಕೂರಿಸಿದ್ದಾರೆ. ಸಾರಿ, ಅಡಿಕೆ ತೋಟ ಎಲ್ಲ ಟೋಟಲ್ ಇದೆಲ್ಲ ಅಷ್ಟು. ಹೌದು ಸರ್, ಒತ್ತುವರಿ, ಎಲ್ಲ ಒತ್ತುವರಿ ಸರ್. ಈ ರೋಡ್ ಹೆಂಗೆ ಹೋಗುತ್ತಲ್ವ ಸರ್, ಕೇಳಿ. ಕೆರೆಯ ಅಂದ್ರೆ ಕೊನೆಯ ಭಾಗನೇ ಈ ರಸ್ತೆ. ದಾವಣಗೆರೆ ಶಿವಮೊಗ್ಗ ರಸ್ತೆ ಇರೋದೇ ಆ ಕೆರೆ ಬಾರ್ಡ್ರಿಗೆ. ಆದ್ರೆ ಏರಿ ಮೇಲೆ ಇದೆ ಸರ್. ಇದು ಇಲ್ಲಿ ಅಷ್ಟೇ ಅಲ್ಲ ಸರ್, ಸುತ್ತ ಇರೋದು 64 ಕಿಲೋಮೀಟರ್. ಸುಳೆಕೆರೆ ಸುತ್ತ ಇರ್ತಕ್ಕಂಥ 64 ಕಿಲೋಮೀಟರ್ ಬೌಂಡ್ರಿ ಏನಿದೆ ಅಲ್ವಾ, ಆ ಬೌಂಡ್ರಿನೇ ಈ ರಸ್ತೆ. ಆ ರಸ್ತೆಗೆ ಹೊಂದ್ಕೊಂಡೆ ಸುಳೆಕೆರೆ ಭೂಮಿ ಇದ್ದಿದ್ದು. ಎಲ್ಲ ಒತ್ತುವರಿ ಮಾಡಿ ಎಲ್ಲಿಗಿದೆ ಹೇಳಿ ಸರ್ ಇವತ್ತು? ಈಗ ಫುಲ್ ಅದರಿಂದ ಒಂದು ತುಂಬಾ ದೂರ ಒಳಗಡೆ ಹೊರಟಾಗಿದೆ ಅಲ್ವಾ, ಅದೆಲ್ಲ ಒತ್ತುವರಿ ಭೂಮಿನೇ. ಅದೇ ಸರ್, ತಿಂಗಳ ಹಪ್ತಾ ಹೋಗುತ್ತಲ್ವಾ ಅಧಿಕಾರಿಗಳು? ಹೌದು, ತಿಂಗಳ ಹಪ್ತಾ ಹೋಗುತ್ತೆ ಅಧಿಕಾರಿಗಳಿಗೆ.
ತುಂಬ್ಕೋಸೋದನ್ನು ಎಷ್ಟೋ ಜನ ಕೊಡ್ತಾರೆ ಸರ್, ಏನು ಮಾಡೋದು. ದೊಡ್ಡ ಮಟ್ಟದ ಸಂಚಿದೆ ಸರ್ ಸುಳೆಕೆರೆ ಹಾಳು ಮಾಡಲಿಕ್ಕೆ. ಭದ್ರಾ ಎಡದಂಡೆ ಕಾಲುವೆ ಸರ್ ಇದು ಡಿವೈಡ್ ಆಗಿದೆ ಸರ್ ಇಲ್ಲಿ, ಮತ್ತೆ ಅಲ್ಲಿ ಮುಂದೆ ಇದು ದೊಡ್ಡದಲ್ವಾ, ಅದು ಮುಂದೆ ಡಿವೈಡ್ ಆಗಿದೆ. ನನ್ನ ಪ್ರಕಾರ ಒಂದು 50 ಅಡಿ ಇದೆ ಅಲ್ವಾ ಸರ್? ಜಾಸ್ತಿ ಇದೆ, ಜಾಸ್ತಿ ಇದೆ ಅಲ್ವಾ? 100 ಅಡಿ ಮೇಲೆ ಇದೆ. ಓಕೆ ಸರ್, ಆಳನು ಒಂದು 50 ಅಡಿ ಇರುತ್ತೆ ಸರ್, ಆಳನು ಕೂಡ ಇರುತ್ತೆ. ದಾವಣಗೆರೆ ಜಿಲ್ಲೆ ಆ ಕಡೆ ಕುಡಿಯೋ ನೀರು ರೈತರಿಗೆಲ್ಲ ಕುಡಿಯೋ ನೀರು ಮತ್ತು ರೈತರು ಬೆಳಿಲಿಕ್ಕೆ. ಈ ಮಲೆಬೆನ್ನೂರು, ಸಂತೆಬೆನ್ನೂರು ಆ ಕಡೆಗೆಲ್ಲ, ಹರಿಹರ, ಸಂತೆಬೆನ್ನೂರು ಹಿಂಗೆ ಆಗುತ್ತೆ, ಮಲೆಬೆನ್ನೂರು, ಹರಿಹರ ಮತ್ತೆ ಹಿಂಗೆ ಕೊಂಡಜ್ಜಿ ಆ ಭಾಗ ಎಲ್ಲ ಹೋಗ್ತಕ್ಕಂಥ ನೀರಿದೆ ಸರ್. ಮತ್ತೆ ಅಪ್ ಟು ದಾವಣಗೆರೆ ಕಡೆಗೆಲ್ಲ ಹೋಗುತ್ತೆ ಸರ್, ತೋಳುಣಸೆ, ಶಾಮನೂರು, ಕುರುಕಿ. ಶಾಮನೂರು ಎಲ್ಲ ಹೋಗೋ ನೀರು ಇದೆ, ಇದೇ ನೀರೇ ಶಾಮನೂರಿಗೆಲ್ಲ ಹೋಗತಕ್ಕಂಥ ನೀರು. ಓಕೆ, ಆ ಥರದ ನೀರಿದು. ಇದನ್ನ ತೋಡಿದ್ರಲ್ಲ, ಇಲ್ಲಿ ಬಂದ ಡೆಬ್ರಿಸ್ ಮಣ್ಣು ಕಲ್ಲು ತೆಗೆದು ಅಲ್ಲಿ ಹಾಕಿದ್ರು, ಅಲ್ಲಿ ಗುಡ್ಡೆ ಹಾಕಿದ್ರು, ಅವ್ರು ತಗೊಂಡು ಕೆರೆ ಮುಚ್ಕೊಂಡು ಈಗ ಕೃಷಿ ಮಾಡ್ತಾರೆ. ಅದೇ ಮಣ್ಣನ್ನು ತಗೊಂಡೋಗಿ ಕೆರೆ ಮುಚ್ಕೊಂಡ್ರು, ಇವತ್ತು ಕೃಷಿ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಕೇಳೋರು ನಾವು ರೈತರು ಈ ದೇಶಕ್ಕೆ ಅನ್ನ ಹಾಕೋರು ಅಂತಾರೆ, ಮತ್ತೆ ಅವ್ರಿಗೆ ನೀವು ಒಂಥರ ತಪ್ಪಲ್ವಾ? ತನ್ನ ಮಗನ ತಂದೆ ಅಥವಾ ತಾಯಿ ಎತ್ತಿರ್ತಾರಲ್ವಾ, ಕೊಂದು ಬಿಡ್ಬೋದ ಅವರು, ನಾನು ಎತ್ತಿದ್ದೀನಿ ನನ್ನ ಮಗನ ಅಂತೇಳಿ ಕೊಂದು ಬಿಡ್ಬೋದ ಸರ್? ಇಲ್ಲ. ಹಂಗಂದ್ರೆ ಕೆರೆ ನಮ್ದು ಅಂತ ಹೇಳ್ಬಿಟ್ಟು ನಾವು ಒತ್ತುವರಿ ಮಾಡಿಬಿಡೋದು, ಅನ್ನ ಕೊಡ್ತಾರೆ ಅಂದ್ಬಿಟ್ಟು ಸಾಯಿಸ್ಬಿಡು, ವಿಷ ಹಾಕ್ಬಿಡ್ಬೋದು ಅನ್ನದಲ್ಲಿ ಇಲ್ವಲ್ಲ ಸರ್? ನಾನು ಅನ್ನ ನಿಮ್ಗೆ ಕೊಡ್ತೀನಿ. ದೇಶದ ಬೆನ್ನೆಲುಬಲ್ವಾ ಸರ್? ದೇಶದ ಬೆನ್ನೆಲುಬು ರೈತ. ದೇಶದ ಬೆನ್ನೆಲುಬೇ ಆಗಿರ್ಬೇಕಂದ್ರೆ ರೈತ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕು. ಅವನಿಗೆ ಒಂದು 10 ಅಡಿ ಇರಲಿ, ಅದ್ರಾಗ ಅದ್ಭುತವಾದ ಬೆಳೆ ಮಾಡಿ ತೋರಿಸ್ಬೇಕು. ಇವತ್ತು ರೈತ ನನ್ನ ಪ್ರಕಾರ ರೈತ ಅಂದ್ರೆ ಯಾರು ಗೊತ್ತಾ ಸರ್? 4 ಗೋಡೆಯ ಮಧ್ಯೆ ಒಂದು ಸಣ್ಣದಾಗಿ ಒಂದು ಹುಡುಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಣಬೆ ಬೆಳೆದು ಇವತ್ತು ಅದ್ಭುತವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾನೆ. ದೊಡ್ಡ ಬಾತಿಲಿ ಕೇಸರಿ ಬೆಳೆದಾನೆ ಒಂದು ಹುಡುಗ, ಕೇಸರಿ ದಾವಣಗೆರೆಯಲ್ಲಿ, ನಮ್ಮ ದಾವಣಗೆರೆ ದೊಡ್ಡ ಬಾತಿಲಿ. ಬಟ್ ಎಲ್ಲ 4 ಗೋಡೆ ಮಧ್ಯೆ ಮಾಡಕ್ಕಾಗಲ್ಲ, 100 ಎಕರೆ ಜಾಗ. ಅದು ಕೃಷಿ ಅಲ್ವಾ ನಿಮ್ಮ ಪ್ರಕಾರ? ಹೌದು, ಅಲ್ಲ ಅದು ಕೃಷಿನೇ. ಈ 100 ಎಕರೆ ಬೆಳೆಗೆ ಭೂಮಿನೂ ಬೇಕಲ್ಲ? ಭೂಮಿ ಬೇಕಂದ್ರೆ ಆಯ್ತು, ಅನ್ನ ತಿನ್ನುವಂಥದ್ದಾದ್ರೂ ಬೆಳಿತಾರ? ಅಡಿಕೆ ತಿನ್ನೋದ? ಅಡಿಕೆ ಹಾಕೋತೀವಲ್ಲ, ಎಲ್ಲಿ ಅಡಿಕೆ ಹಾಕೊಂಬಿಟ್ರೆ ಸರ್? ಎಲ್ಲಿ ಅಡಿಕೆದಲ್ಲ ಸರ್, ಎಲ್ಲಿ ಅಡಿಕೆದಲ್ಲ. ಹೇಳ್ತಾರೆ, ಸುಮಾರು ಜನ ಹೇಳ್ತಾರೆ ಅದು ಅದರಿಂದ ಕ್ಯಾನ್ಸರ್ ಮುಕ್ತ ಆಗುತ್ತೆ ಅದೆಲ್ಲ. ಸರ್ ಎಷ್ಟೋ ಜನ ಗುಟ್ಕನ್ನು ಮಾಡ್ತಾರದು ಅದರಿಂದ ಅಲ್ವಾ ಸರ್? ಹೌದು ಅಲ್ವಾ ಸರ್? ಪೇಂಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಕಮರ್ಷಿಯಲ್ ಬೆಳೆ ಸರ್, ರೈತರು ತಿಂದು ಮನುಷ್ಯರು ತಿಂದು ಬೆಳೀತಕ್ಕಂಥದ್ದಲ್ಲ ಸರ್, ಬದುಕ್ತಕ್ಕಂಥದ್ದಲ್ಲ ಸರ್. ಅಲ್ಲ, ನನ್ನ ಕೇಳೋದು ಸರ್, ಈಗ ಇದನ್ನ ಮಾಡ್ತಿರೋರು, ಒತ್ತುವರಿ ಮಾಡ್ತಿರೋರು ಸಾಮಾನ್ಯ ರೈತನ ಅಥವಾ ಪ್ರಭಾವಿನ? ಸರ್ ಪ್ರಭಾವಿಗಳು ತುಂಬ ಜನ ಮಾಡಿ ಆದಮೇಲೆ ಅವ್ರ ಹಿಂದಿರ್ತಕ್ಕಂಥ ಚೇಲಗಳು ಮಾಡ್ತಕ್ಕಂಥ ಕೆಲಸ ಇದು. ಅವರು ಶುರು ಮಾಡಿದ್ದಾರೆ, ದೊಡ್ಡವ್ರ ದಾರಿ ಹಾಕಿದ್ರು ನಾವು ಶುರು ಮಾಡಿದ್ವಿ. ಇದೇ ಇಲ್ಲ, ಮಿತಿನೇ ಇಲ್ಲ. ಹೌದು, ಈಗ ಪರಮ್ ಸರ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಓನರ್ ಮಾಡಿದ್ದಾರೆ, ನಾವ್ಯಾಕೆ ಮಾಡಬಾರ್ದು? ಬಸವರಾಜು ನಾನು ಮಾಡೋಣ ಸರ್. ನಮ್ಮ ಅಪ್ಪ ಒತ್ತುವರಿ ಮಾಡಿದ್ರು ಬಿಟ್ಟು ಹೊರಗೆ ಹೋಗುವಂತ ಕಾಲರ್ ಹಿಡಿದು ಹೊರಗೆ ಕೆಳಗೆ ಬಿಸಾಡ್ತೀನಿ ಸರ್. ಏನು ಮಾಡೋದು ಸರ್? ಈಗ ಕೈ ಕಟ್ಟಿ ಕೂತಿದ್ದೀವಿ ನಾವು, ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಒಬ್ರದ್ದು ಹೇಳಿದ್ದೀನಿ, JH ಪಟೇಲ್ರದ. ಯಾಕೆ ಹೇಳಿದ್ವಿ? ನೀರು ಬಿಟ್ಟರು, JH ಪಟೇಲ್ರು ನೀರು ಬಿಟ್ಟಿದ್ದಕ್ಕಾಗಿ ಅಷ್ಟೋ ಇಷ್ಟು ನೀರು ಇವತ್ತು ಅದು ತುಂಬ್ಕೊಳ್ತಾ ಈಗ ಹೋಗ್ತಾ ಇದೆಯಲ್ಲ ಸರ್ ನೀರು. ಹೋಗೋಣ, ಈಗ ಹೋಗಿ ಅಲ್ಲಿ ತೋರಿಸ್ತೀನಿ. ಕೆರೆ ನೀರು ಹೋಗ್ತಾ ಇದೆ ಅಲ್ಲಿ, ಈ ನೀರು ಕೆರೆಗೆ ಬರ್ತಾ ಇದೆ, ಈ ನೀರು ಕೆರೆಗೆ ಹೋಗ್ತಾ ಇದೆ. ಸೊ ಭದ್ರಾ ನದಿ ನೀರು ಕ್ಯಾಬಿನೆಟ್ ಅಲ್ಲೇ ಸರ್. ಇಲ್ಲಿ ಭದ್ರಾ ನದಿ ನೀರು ಭದ್ರಾ ಎಡದಂಡೆ, ಬಲಭಾಗಕ್ಕೆ ಕೆರೆ ಇದೆ, ಬಲಭಾಗಕ್ಕೆ ಅದನ್ನ ಕೆನಲ್ ಅದು ಒಡೆದು ನೀರು ಕಳಿಸುವಂತಿಲ್ಲ. ಆದರೆ ಕ್ಯಾಬಿನೆಟ್ ದರ್ಜಿಲಿ ಬರೆದಿಡ್ತಾರೆ ಪಟೇಲ್ರು, ಸುಳೆಕೆರೆ ಉಳಿಬೇಕು ಆದರೆ ಸುಳೆಕೆರೆ ನೀರು ಬೇಕು. ಅವ್ರ ವೈಯಕ್ತಿಕ ಏನಿರ್ಬೋದು ನನಗೆ ಅದು ಗೊತ್ತಿಲ್ಲ. ಇವತ್ತು ಈ ಕೆರೆ ಅಷ್ಟೋ ಇಷ್ಟೋ ಉಳಿದಿದೆ ಅಂತಂದರೆ ಅವ್ರದ್ದೊಂದು ದೊಡ್ಡ ಪಾತ್ರ ಇದೆ ಅಂತ. ಸೊ ಈಗ ಇಲ್ಲಾಂದ್ರೆ ಬರೀ ಮಳೆ ನಂಬ್ಕೊಂಡಿತ್ತು ಆ ಕೆರೆ ಸರ್. ಮಳೆ ನಂಬ್ಕೊಂಡಿತ್ತು, ಜೊತೆಗೆ ಇನ್ನೊಂದೇನಂದರೆ ಕುಕ್ಕವಾಡ ಉಬ್ರಾಣಿ ಅರಣ್ಯ ಪ್ರದೇಶದಿಂದ ನೀರು ಬರೋದು, ಒಳಹರಿ ಬರೋದು. ಅದು ಏನಾಗ್ಬಿಡ್ತು ಅಂದರೆ ಅಲ್ಲೆಲ್ಲ ಈಗ ನಾಗತಳ್ಳಿ, ಮಠದ ಸಿರಿಗೇರಿ ಆ ಭಾಗ ಎಲ್ಲ ಮೈನ್ಸ್ ನಡೀತಾ ಇದೆ ಇವಾಗ. ಅಲ್ಲಿ ಈಗ ನೀರು ಬರಲ್ಲ ಎಲ್ಲ ಅಲ್ಲೇ ಕಾಡೆಲ್ಲ ತೆಗೆದ್ರು. ಅಲ್ಲಿ ರೈತರ ಭೂಮಿಗಳೆಲ್ಲ ಮೈನ್ಸ್ ಮಾಡ್ತಾ ಇದ್ದಾರೆ, ನೀರೆಲ್ಲ ಅಲ್ಲೇ ಹಿಂಡ್ಕೊಳ್ತಾ ಇದೆ. ಆ ಭಾಗ ನೀರು ಬರ್ತಾ ಇಲ್ಲ, ಕೆರೆ ತುಂಬಲ್ಲ ಸರ್. ಇವತ್ತು ಕೆರೆ ತುಂಬುವಷ್ಟು ನೀರಿಲ್ಲ, ನೀರು ಬರ್ತಾ ಇಲ್ಲ. ಏನ್ ಮಾಡ್ಬೇಕು? ಅವಾಗ JH ಪಟೇಲ್ರು ಒಂದು ದೊಡ್ಡ ಅದ್ಭುತವಾದ ಕ್ರಾಂತಿ ಮಾಡ್ತಾರೆ. ಆ ಕ್ರಾಂತಿನೇ ಇವತ್ತು ಸುಳೆಕೆರೆ ನೀರು ಅಷ್ಟೋ ಇಷ್ಟ ನಿಂತಿದ್ದಾರೆ. JH ಪಟೇಲ್ರ ಕಾರಣ. ಅವ್ರು ಬಿಟ್ಟರೆ ಬೇರೆ ಯಾರು ಅಲ್ಲ ಕಾರಣ. ನಾನು ಇವತ್ತು ಅವ್ರಿಗೆ ನೆನೆಸ್ತೀನಿ ಸರ್. ಶಾಂತವಂಬಿಟ್ರೆ JH ಪಟೇಲ್, ಯಾರದು XYZ ಸರ್, ಯಾರಾದ್ರೂ ನೆನ್ಸೋದಲ್ವ ಸರ್? ಯಾರು ನಮ್ಮ ಶತ್ರು ಆಗಿರಲಿ, ಒಳ್ಳೆ ಕೆಲಸ ಮಾಡಿದ್ರೆ ಯಾರಾದ್ರೂ ಆಗಿರಲಿ, JH ಪಟೇಲ್ರು ಇಲ್ಲಿಯ ಭಾಗದ ಜನಕ್ಕೆ ಏನೋ ಎತ್ತ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ ಸರ್, ನಾನು ಕೆಲವೊಂದು ಮರ್ಮಗಳು ಕೇಳ್ಪಟ್ಟಿದ್ದೀನಿ ಸರ್. JH ಪಟೇಲ್ ಹಾಲಿ ಮುಖ್ಯಮಂತ್ರಿ ಸೋಲ್ತಾರೆ ಎಲೆಕ್ಷನಲ್ಲಿ, ಚುನಾವಣೆಯಲ್ಲಿ. ಏನಕ್ಕೆ ಸೋಲ್ತಾರೆ? ಪಟೇಲ್ರು ವಡ್ನಾಳ್ ರಾಜಣ್ಣರು ಮೊದಲ ಬಾರಿ ಕ್ಯಾಂಡಿಡೇಟ್ ಅವರು ಕಾಂಗ್ರೆಸ್ಸಿಂದ. ಅವರು ಅಪೋಸಿಟ್ಟು ಮಾಜಿ ಮುಖ್ಯಮಂತ್ರಿ ಒಬ್ಬ ಹುಡುಗ ಆಟ ಕಾಲಘಟ್ಟದಲ್ಲಿ ನನ್ನ ಏಜ್ ಹುಡುಗ, ಯಾರು ವಡ್ನಾಳ್ ರಾಜಣ್ಣ, ಅವರು ಸೋಲ್ತಾರೆ. ವಡ್ನಾಳ್ ರಾಜಣ್ಣ ಪ್ರೆಷರ್, ಅವರು ಮುಂದೆ ಸೋಲ್ತಾರೆ ಪಟೇಲ್ರು. ಅದು ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ. ಏನಕ್ಕೆ ಸೋಲ್ತಾರೆ ಹೇಳಿ? ಯಾಕೆ? ಆ ನೀರು ಬಿಟ್ಟಿದ್ದಕ್ಕಾಗಿ ಸೋಲ್ತಾರೆ.
ಕೆರೆ ನೀರು ಬಿಟ್ಟಿದ್ದೀವಿ. ಹಾಂ, ಯಾಕೆ ಕೆರೆ ನೀರು ಬಿಟ್ಟರೆ ಒಳ್ಳೆ ಕೆಲಸ ಅಲ್ವಾ? ಓಟ್ ಹಾಕ್ಬೇಕಲ್ವಾ? ಕೆರೆ ನೀರು ಬಿಟ್ರಿ ನೀವು, ಅದು ಅವರು ಇರೋಂಥ ಗ್ರಾಮ ಬಂದು ಇದಕ್ಕೆ ಹೋಗ್ಬಿಡ್ತು, ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಡಿವೈಡ್ ಆಗಿಬಿಡ್ತು. ಚನ್ನಗಿರಿ ಅರ್ಧ ಭಾಗ, ದಾವಣಗೆರೆ ತಾಲೂಕಿನ ಅರ್ಧ ಭಾಗ, ಚನ್ನಗಿರಿ ತಾಲೂಕಿನ ಅರ್ಧ ಭಾಗ ಗ್ರಾಮಗಳನ್ನು ಒಂದು ಹೆಚ್ಚುವರಿ ಕ್ಷೇತ್ರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಅಂತ ಮಾಡಿಬಿಟ್ರು. ಚನ್ನಗಿರಿ ಭಾಗದಲ್ಲಿ ಇರ್ತಕ್ಕಂಥ ವೋಟರ್ಸ್ ಇರೋದು, ಇನ್ಯಾರು ಓಟ್ ಹಾಕ್ಬೇಕು? ಚನ್ನಗಿರಿ ಮ್ಯಾಗ್ಗಳರಲ್ವ, ಚನ್ನಗಿರಿ ಸುಳೇಕೆರೆ ಮ್ಯಾಗ್ ಇರ್ತಕ್ಕಂಥವ್ರಲ್ವ ಓಟ್ ಹಾಕೋದು. ಸುಳೇಕೆರೆ ನಾವು ಒತ್ತುವರಿ ಮಾಡ್ಕೊಂಡು ನಾವು ಹೆಂಗೆ ಬದುಕ್ತಿದ್ವಿ, ನೀವು ಬಂದು ಸುಳೇಕೆರೆ ನೀರು ಬಿಟ್ಟು ಅದನ್ನ ಹಾಳು ಮಾಡಿಬಿಟ್ರಿ ನಮ್ದಂದು ಪಾಪ ಮನೆ ನಡಿ ಅಂದರು. ಮನೆ ನಡಿ ಅಂದರು. ಇದು ಅದರಿಂದ ಮರ್ಮ. ಸರ್, ಇವತ್ತು ನೀರು ಕಾಣ್ತಾ ಇದೆ ಅಲ್ವಾ ಕೆರೆಯಲ್ಲಿ, ಅದು ಬೇಸಿಗೆಯಲ್ಲಿ ನೀರು ಕಾಣ್ತಾ ಇದೆ ಅಲ್ವಾ, ಇದರಿಂದ ಒಂದು ಈ ಕೆನಲಿಂದ ನೀರು ಬಿಡದೆ ಹೋಗಿದ್ರೆ ಯಾರು GS ಪಾಟೀಲ್ರು ಸರ್, ಇವತ್ತು ಅಡಿಕೆ ಗಿಡ ಕಾಣ್ತಾ ಇರೋದು ಸರ್ ಇಲ್ಲೆಲ್ಲ. ಎಲ್ಲ ಫುಲ್ಲು ಆ ನೀರು ಬದಲಾಗಿ ಅಡಿಕೆ ಗಿಡ ಕಾಣ್ತಿತ್ತು. ಇಡೀ ಅಡಿಕೆ ಗಿಡ, ಇಡೀ ಕೆರೆಯ ಭೂಮಿಯಲ್ಲಿ ಅಡಿಕೆ ಗಿಡ ಕಾಣೋದು. ಅವಾಗ ನಾವು ಏನಂತ ಇದ್ವಿ, ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಸೂಳೆಕೆರೆ ಅನ್ನೋ ಬದಲು ಏಷ್ಯಾದ ಅತಿ ದೊಡ್ಡ ಅಡಿಕೆ ಪ್ಲಾಟು ಸೂಳೆ ಪ್ಲಾಟು. ವಾವ್, ಸೂಪರ್, ಒಳ್ಳೆ ಟೈಟಲ್ ಕೊಟ್ರಿ, ಸೂಳೆ ಪ್ಲಾಟು ಅಂತ ಕರಿಬೇಕಾಗಿತ್ತು. ಬಹುಶಃ ಮಣ್ಣು ಹೊಡೆಯೋರು ಅಂತ ನನ್ನ ಮಕ್ಕಳೇ. ಈಗ ಒಂದು ಮೈನ್ ನಾಲೆ ಹೋದ್ರೆ, ಹಾಂ ಸರ್, ಇದು ತುಂಗಭದ್ರಾ ನಾಲೆ ಹೋಗ್ತದೆ, ಅದ್ರ ಬಫರ್ಸ್ ಅಂತಾನೆ. ಹೌದು ಸರ್. ಯಾರೋ ರಾಗಿ ಹಾಕ್ಬಿಟ್ಟವ್ರೆ ಸರ್, ಇಲ್ಲೆಲ್ಲ ಅದನ್ನ ಅಷ್ಟೇ ಒತ್ತುವರಿ ಮಾಡಿಲ್ಲ ಸರ್, ಕೆರೆ ಅಷ್ಟೇ ಒತ್ತುವರಿ ಮಾಡಿಲ್ಲ ಸರ್. ಆ ನಾಲೆಯ ತೆಗೆದ್ರಲ್ಲ ಸರ್, ನಾಲೆ ಮಣ್ಣನ್ನು, ಆ ಮಣ್ಣನ್ನು ಗುಡ್ಡಿ ಹಾಕಿರ್ತಕ್ಕಂಥ ಜಾಗ ಸರ್. ಈ ಮಣ್ಣನ್ನು ತಗೊಂಡೋಗಿ ಅಲ್ಲಿ ಕೆರೆಗೆ ಹಾಕ್ಬಿಟ್ಟು ಸುರಿದು ಅದನ್ನ ಎತ್ತರ ಮಾಡ್ಕೊಂಡು ಅಲ್ಲಿ ಅಡಿಕೆ ಹಾಕ್ಕೊಂಡು ಇಲ್ಲಿ ಖಾಲಿ ಮಾಡಿದ್ರಲ್ವಾ, ಇಲ್ಲೇ ಮಾಡೋದು ಸುಮ್ಮನೆ, ಇಲ್ಲಿ ರಾಗಿ ಹಾಕೊಂಡ್ರು, ಇಲ್ಲಿ ಅಡಿಕೆನ ಹಾಕ್ಬಿಟ್ಟವ್ರಲ್ಲ ಸರ್. ಮೊದಲು ರಾಗಿ ಹಾಕಿ ಚೆಕ್ ಮಾಡ್ತಾರೆ ಬೆಳೀತದ ಇಲ್ವ ಅಂತ, ಫಲವತ್ತಾಗಿದೆ ಅಲ್ಲ ಅಂತ, ಅಡಿಕೆ ಹಾಕ್ಬಿಡ್ತಾರೆ ಸರ್. ಟ್ಯಾಕ್ಟ್ರಿಗಳು 10-15 ಟ್ಯಾಕ್ಟ್ರಿಗಳು ಮಣ್ಣು ಏರ್ಕೊಂಡು ತಗೊಂಡೋಗಿ ಡಂಪ್ ಮಾಡ್ತಕ್ಕಂಥ ವೀಡಿಯೋಸ್ ಇದೆ ಕೆರೆ ಒಳಕ್ಕೆ. ನಾನು ತಹಸೀಲ್ದಾರ್ ಹೋಗಿ ಕೇಳಿದರೆ, ಇವಾಗ ಮತ್ತೆ ಅವರೇ ಬಂದಿದ್ದಾರೆ ತಹಸೀಲ್ದಾರ್ ನಾಗರಾಜ್ ಅಂತ ಹೇಳ್ಬಿಟ್ಟು. ತಹಸೀಲ್ದಾರ್ ಅಟ್ ಪ್ರೆಸೆಂಟ್ ಇವತ್ತು ಅವರೇ ಇದ್ದಾರೆ ತಹಸೀಲ್ದಾರು. ಅವ್ರಿಗೆ ಕೇಳಿದ್ರೆ ಏನನ್ನೋರು ಗೊತ್ತಾ ಸರ್, ಹೋಗಪ್ಪ ಅವ್ರನ್ನ ತಗೊಂಡು ಏನು ಮಾಡೋಣ ನಾವು ಅನ್ನೋರು. ಯಾಕೆ ಮತ್ತೆ ಸರ್ಕಾರ ಇಲ್ಲ ಸರ್, ಬಲಿಷ್ಠವಾದ MLAಗಳಿದ್ದಾರೆ ಜೊತೆಗೆ. ಬರ್ಕೊಡಿ, ರೈಟಿಂಗಲ್ಲಿ ಕೊಡಿ ಅಂತ ಕೇಳ್ಬೇಕು. ರೈಟಿಂಗಲ್ಲಿ ಇಲ್ಲ, ಕೊಡಲ್ಲ ಸರ್ ರೈಟಿಂಗಲ್ಲಿ. ನಾನು ಇದಕ್ಕೆ ಹೌದಾ, ರೈಟಿಂಗಲ್ಲಿ ಕೇಳಿದ್ಯಾ, ಹೋಗು, ನಾನೆಲ್ಲ ಹೇಳ್ತೀನಿ, ನಾನು ಮಾಡ್ತೀನಿ, ನಮ್ಮ RI VRಗಳನ್ನ ಕಳಿಸ್ತೀನಿ, ಅದ್ರ ಜೊತೆ ಪೊಲೀಸರು ಬರ್ತಾರೆ, ಹೋಗಿ ನೀನು ನೀವು ಇರ್ಬೇಕು ಜೊತೆಗೆ ಅಂತಾರೆ. ಒಂದು ವೇಳೆ ನಾವು ಹೋದ್ವಿ ಅಂದರೆ ನಾವ್ಯಾಕಿರ್ಬೇಕಂತೆ, ಮಾಹಿತಿ ಕೊಡ್ತೇವೆ, ಅವ್ರು ಮಾಡ್ಬೇಕು ಸರ್. ಇಲ್ಲಂತೆ, ನಾವು ಇರ್ಬೇಕಂತೆ, ನಾವು ಇದ್ದಾಗಲೇ ಮಾಡ್ತಾರಂತೆ. ನಿಮ್ದು ಹಂಗಿದ್ಯಾ, ನಾವು ಇರಬೇಕು ಅಂತ? ಅವರೆಲ್ಲ ಹಂಗಿದೆ, ಅವ್ರದ್ದು ಬೇರೆ. ಬಟ್ ಆದರೆ ನಮ್ಮ ಸಂವಿಧಾನದಲ್ಲಿ, ನಮ್ಮ ಕಾನೂನಿನಲ್ಲಿ ಅವು ಅಸಾಧ್ಯ. ಬಟ್ ಅವ್ರು ಯಾಕಂತ ಗೊತ್ತಾ, ನಾವು ಹೋಗ್ಬಿಟ್ಟು ನಾವೆಲ್ಲ ನೋಡಿದ್ದೀವಿ, ನೋಡೋಣ ಆಗಲಿ ಅಂತೇಳಿ ಮೊದಲು ಆ ಜನಗಳು ನಮ್ಮ ಮುಂದೆ ಎತ್ಕಟ್ಟಿ ನಮ್ಮ ಎದುರು ನಮ್ಮನ್ನು ಹೊಡ್ಸೋಕ್ಕಲ್ಲ ಪ್ರಯತ್ನ ಮಾಡಿದ್ದಾರೆ. ಇದು ಇಲ್ಲಿಯ ವ್ಯವಸ್ಥೆ ಸರ್. ಇನ್ನೊಂದು ಸರ್, ನಮ್ಮ ಭಾರತದಿಂದ ಬ್ರಿಟಿಷ್ನರು ಹೋಗಿದ್ದಕ್ಕೆ ಇದೆಲ್ಲ ಆಗ್ತಾ ಇರೋದು. ಯಾಕೆ? ಸತ್ಯ ಸರ್. ಮತ್ತು ಭಾರತ ದಂಡಂ ದಶಗುಣಂ, ನಮ್ಮಲ್ಲಿ ಹಂಗಿಲ್ವಲ್ಲ. ಪರಂ ಸರ್, ನಮ್ಮ ಬಸವರಾಜ್ ಏನೋ ಒತ್ತುವರಿ ಮಾಡ್ತದಂದ್ರೆ ಪರಂ ಸರ್ ಬರ್ತಾರೆ, ನಮ್ಮ ಸ್ನೇಹಿತ ಬಸವರಾಜು, ಬಿಡಪ್ಪ ಮಾಡಬೇಡಿ, ಯಾಕಂಗೆ ಮಾಡ್ತೀರಿ, ಮಾಡಬೇಡ್ರಿ. ನಮ್ಮ ಬಸವರಾಜ್ ನಮ್ಮ ಸ್ನೇಹಿತ ಎಷ್ಟು ಒತ್ತುವರಿ ಮಾಡಿದಾನೆ, ಒಂದು 10 ಎಕರೆ ಮಾಡಿದ್ದಾನೆ ಸರ್. ಹೌದಾ, ತೆಗಿರಿ ಒಂದು 5 ಎಕರೆ, ಬಸವರಾಜ್ 5 ಎಕರೆ ಬಿಟ್ಟು 5 ಎಕರೆ ಮಾಡ್ಕೇಳಪ್ಪ, ದೂರ ಇರೋದು. ಇಂಥರ ವ್ಯವಸ್ಥೆ ಜಾಸ್ತಿ ಇದೆ. ಕೆಲವು ದಿನಗಳು ಬಿಟ್ಟು ಆ 5 ಎಕರೆನ ಅಕ್ವೈರ್ ಮಾಡಿಬಿಡೋದು. ಹಂಗಾರೆ ಅವ್ರಿದ್ರೆ ಬಿಡ್ತಾ ಇಲ್ವಾ ಬ್ರಿಟಿಷ್ನವರು? ಅವ್ರು ಹೆಂಗೆ ಬಿಡ್ತಿದ್ರಿ ಸರ್, ಎಲ್ಲಿ ಬಿಡ್ತಿದ್ರು ಅವರು? ಅವರಲ್ಲಿ ಗುಲಾಮ್ಗಿರಿ ಮಾಡಿಸ್ಕೊಳಕ್ಕೆ ಇಟ್ಕೊಂಡಾಗಿ ಇವ್ರನ್ನ ಎಲ್ಲಿ ಇರ್ತಿದ್ರಿ ಸರ್, ಅವರು ಎಲ್ಲಿ ಬಿಡ್ತಿದ್ರಿ ಸರ್? ಇವ್ರು ಗುಲಾಮ್ಗಿರಿ ಮಾಡ್ಬೇಕಿತ್ತು ಸರ್, ಅವಾಗ ಕೆರೆ ಉಳಿತಿತ್ತು. ಕುಡುಗೋಲು ಕುಂಬಳಕಾಯಿ ಇವ್ರದೇ ಆದಾಗ ಎತ್ತಬೇಕಾದ್ ಕಡಿಬೇಕು ಅಂತಾರಲ್ವ, ಹಂಗೆ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಈ ಸುಳೇಕೆರೆಯ ಕಗ್ಗೊಲೆ ಮಾಡ್ತಾ ಇದ್ದಾರೆ ಸರ್, ಆಡಾಗ್ಲೇ ಕೊಗ್ಗೊಲೆ ಮಾಡ್ತಾ ಇದ್ದಾರೆ ಸರ್. ಈಗ ಎಲ್ಲಿಗೆ ಬಂದಿದ್ವಿ ಸರ್? ಸುಳೇಕೆರೆ ಕೆರೆಯ ಸಿದ್ದನಾಳದ ಹತ್ರ ಬಂದಿದ್ದೀವಿ ಸರ್ ಇವಾಗ. ಏನು ಸಿದ್ಧ ನಾಲೆ? ಸಿದ್ಧ ನಾಲೆ. ನಾಲೆ ಅಂದರೆ ನೀರು ಹರ್ಕೊಂಡು ಹೋಗುವಂಥದ್ದು. ಹರಿಹರದ ತುಂಗಭದ್ರಾ ನದಿ ಇದೆಯಲ್ವಾ, ನದಿಗೆ ಹೋಗ್ತಕ್ಕಂಥ ನೀರು ಹರ್ಕೊಂಡು ಹೋಗ್ತಕ್ಕಂಥ ನಾಲೆ ಇದು ಸಿದ್ದನಾಲೆ. ಇಲ್ಲಿಂದ ಅಲ್ಲಿ ಮುಂದೆ ಬರೋದು ಬಸವನಾಲೆ ಅಂತ. ಸಿದ್ದನಾಲೆ, ಬಸವನಾಲೆ ಎರಡೂ ಹೋಗಿ ಒಂದು ಹತ್ರ ಸಂಗಮ ಆಗುತ್ತೆ. ಎರಡು ನಾಲೆ ಹೋಗಿ ಒಂದು ಹತ್ರ ಸಂಗಮ ಆಗುತ್ತೆ. ಆ ಸಂಗಮ ಆಗಿ ಒಂದೇ ಕಡೆಗೆ ಹೋಗಿ ದೇವ್ರ ಬೆಳಕೆರೆ ಪಿಕಪ್ ಇದೆ, ಆ ಪಿಕಪ್ಪಿಗೆ ಸಂಗ್ರಹ ಆಗಿ ಅಲ್ಲಿಂದ ಇದಕ್ಕೆ ಹೋಗೋದು. ದೇವ್ರ ಬೆಳಕೆರೆ ಅಂದರೆ ಒಂದ್ಸಲ ಟ್ರಾಜಿಡಿ ಆಗಿತ್ತಲ್ಲ, ಬಸ್ ಉಳಿತು ಅದೇ ನಾಲೆ ಸರ್. ದೇವ್ರ ಬೆಳಕೆರೆ ಅಂದರೆ ಒಂದ್ಸಲ ನಾಲೆಗೆ ಬಸ್ ಬಿದ್ದೋಗಿತ್ತಲ್ಲ, ಸುಮಾರು ಇದೇ ನಾಲೆಗೆ ಬಿದ್ದೋಗಿದ್ದು. ದೊಡ್ಡ ಟ್ರಾಜಿಡಿ ಇದು, ದೊಡ್ಡ ಟ್ರಾಜಿಡಿ ಸರ್, ದೊಡ್ಡ ಟ್ರಾಜಿಡಿ. ಆ ಬಸ್ ಬಿದ್ದೋಗಿ ಸುಮಾರು ಒಂದು 25-30 ಕುಟುಂಬದ ಸದಸ್ಯರು ಸತ್ರಲ್ವಾ, ಅದೇ ಪಿಕಪ್ಗೆ ಹೋಗಿ ನೀರು ಸಂಗ್ರಹ ಆಗಿ ಅಲ್ಲಿಂದ ತುಂಗಭದ್ರಾ ನದಿಗೆ ಹೋಗ್ತಕ್ಕಂಥದ್ದು. ಹೌದು, ಅದೇ ಸಿದ್ದನಾಳ ಮತ್ತು ಬಸವನಾಳ. ಓಕೆ.
ಅಂದರೆ ಇದನ್ನ ನೀರಾವರಿ ವ್ಯವಸ್ಥೆಗೋಸ್ಕರ ಮಾಡಿ ನೀರಾವರಿ ವ್ಯವಸ್ಥೆಗೋಸ್ಕರ ಮಾಡಿರೋದು ಸರ್. ಹೌದು. ಓಕೆ ಸರ್, ಈಗ ಈ ಕೆರೆ ಇದೆಯಲ್ಲ, ಹಾಂ ಸರ್. ಈ ಮೊದಲು ಕೆರೆ ಈ ಕಡೆ ಹರಿತಿರ್ಲಿಲ್ಲ ಸರ್, ಈ ಕಡೆ ಇರ್ತಿರ್ಲಿಲ್ಲ ಸರ್, ಅಲ್ಲಿ ಹೋಗೋದು ಅಲ್ಲಿ ಹೋಗೋದು ಸರ್. ಆದರೆ ಅದು ಹರಿದ್ರಾವತಿ ಆಗಿದ್ದಾಗ ಹರಿದ್ರಾವತಿ ಆಗಿದ್ದಾಗ ಈಗ ಸಿದ್ದನಾಲೆ ಬಸವನಾಲೆ ಆದಮೇಲೆ ಸಿದ್ದೇಶ್ವರರ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಎಲ್ಲಿಗೆ ನೀರಾವರಿ ವ್ಯವಸ್ಥೆ ಮಾಡಿ ಹರಿಹರ ಭಾಗ ನೀರಾವರಿ ವ್ಯವಸ್ಥೆಗೆ ಮಾಡಿರ್ತಕ್ಕಂಥದ್ದು ಸರ್. ಇದು ಫುಲ್ ತುಂಬಿಕೊಂಡಾಗ ಏನು ಆ ಕಡೆ ಬಿಟ್ಬಿಡ್ತಾರೆ ಸರ್. ಫುಲ್ ತುಂಬ್ಕೊಂಡಾಗ ಅದೇ ಹೋಗುತ್ತೆ. ಕೋಡಿ ಬಿತ್ತು ಅಂದರೆ ಯಥಾಸ್ಥಿತಿ ಅದೇ ಹೋಗ್ಬಿಡುತ್ತೆ, ಆ ಕಡೆದು ಹೊರಟೋಗುತ್ತೆ. ಈಗ ಕೋಡಿ ಇಲ್ಲ ಅಂದಾಗ ಮತ್ತೆ ಈಗ ಇದೆಯಲ್ಲ, ಕೋಡಿ ಇಲ್ವಲ್ಲ, ಈಗ ಯಥಾಸ್ಥಿತಿ ಇಲ್ಲೇ ಹರಿಯುತ್ತೆ, ಅಲ್ಪ ಸ್ವಲ್ಪ ಹರಿಯುತ್ತೆ. ಅವತ್ತಿನ ಕಾಲದಲ್ಲಿ ಸರ್, 1000 ವರ್ಷದ ಹಿಂದೆ ಕೆರೆ ನಿರ್ಮಾಣ ಆಗುವ ಕಾಲಘಟ್ಟಕ್ಕೆ ಒಂದು ಅದ್ಭುತವಾದ ಏನು ಅಂದರೆ ತಂತ್ರಜ್ಞಾನ ಅಳವಡಿಸ್ತಾರೆ. ಏನು ಗೊತ್ತಾ ಸರ್? ಸರ್, ನಾಲೆ ಇದೆಯಲ್ಲ ಸರ್, ಆ ನಾಲೆ ಅದು ಸರ್ ವ್ಯೂ ಪಾಯಿಂಟ್ ಥರ ಇದೆ ಸರ್. ಅದು ಕೆಳಗೆ ಈ ಮೆಟ್ಲು ಏನಿದೆಯಲ್ಲ ಸರ್, ಅದು ಅಂಡರ್ ಪಾಸ್ ಆಗುತ್ತೆ ಸರ್. ನೀರು ಕೆಳಗೆ ನೀರು ಹೋಗುತ್ತೆ. ಹೌದು ಸರ್, ನೀರು ಹೋಗುತ್ತೆ ಸರ್. ಇಲ್ಲಿ ನಿಂಬೆ ಹಣ್ಣು ಹಿಂಗೆ ಬಿಟ್ಟರೆ ಅಲ್ಲಿ ತಗೊಂಡ್ರೆ ಓಡಾಗುತ್ತೆ. ಅದೇ ಆ ಕತ್ರೆ ಮಡಗಿದಾರಂತೆ. ಆ ತಂತ್ರಜ್ಞಾನ ಅಲ್ಲಿದೆ. ಮೊದಲು ಒಂದು ಕತ್ರಿ ಇದೆ ಅಂತೆ, ಶಾರ್ಪ್ ಏನಾದರೂ ಯಾವ ಪ್ರಾಣಿಗಳು ಬಂದು ಸಿಲುಕಿದ್ರೆ ಕಟ್ಟಬಾರ್ದು ಅನ್ನೋ ಕಾರಣಕ್ಕೆ ಅವತ್ತೇ. ಯಾಕಂತ ತೆಗಿಯಕ್ಕೆ ಬರಲ್ವಲ್ಲ, ನಾಲ್ಕು ಸಿಗಾಕೊಂಡ್ರೆ ಕಟ್ಟಾಗಿ ತುಂಡಾಗಿ ಹೋಗ್ತಕ್ಕಂಥದ್ದು. ಅದು 2 ಭಾಗ ಆಗಿ ಹೋಗ್ತಕ್ಕಂಥ ತಂತ್ರಜ್ಞಾನ ಅವತ್ತೇ ಅಳವಡಿಸಿದ್ದಾರೆ. ಉದಾಹರಣೆಗೆ ದನ ಬಿದ್ದೋಯ್ತು, ಸತ್ತೋಯ್ತು, ದಪ್ಪ ಇರುತ್ತೆ, ಕಟ್ಟಾಗಿ ಬ್ಲಾಕು, ಅದು ಕಟ್ಟಾಗಿ ಹೋಗ್ತಕ್ಕಂಥ. ಸೂಪರ್. ಹೆಂಗೆ ಸರ್? ಸಖತ್ತಾಗಿದೆ ಸರ್. ಅಂದ್ರೆ ಇದೇನಿದೆಲ್ಲ ಈ ವ್ಯೂ ಪಾಯಿಂಟ್, ಅದ್ರ ಕೆಳಗಡೆ ಮೆಟ್ಲು, ಅಲ್ಲಿ ಹೋಗ್ತಾ ಇದೆ ನೀರು. ಅಲ್ಲಿ ಆಲ್ರೆಡಿ ಅಂಡರ್ ಪಾಸ್ ಹೋಗ್ತಾ ಇದೆ ಸರ್ ನೀರು. ವಾವ್, ಬನ್ನಿ ಅದೆಲ್ಲ ಹೋಗುತ್ತೆ ನೋಡೋಣ. ಬನ್ನಿ ಸರ್. ಸರ್, ಒಳ್ಳೆ ರೋಡ್ ಮಾಡಿದ್ರು ದಾವಣಗೆರೆ ಶಿವಮೊಗ್ಗ ಸರ್. ರೋಡ್ ಮಾಡಿದ್ರು ಸರ್. ಸರ್, ಈ ರೋಡನ್ನು ಹೆಂಗೆ ಮಾಡಿದ್ರು ಅಂದರೆ ಬ್ಲಾಸ್ಟ್ ಮಾಡಿದ್ದಾರೆ ಸರ್. ಸರ್, ಯಾವತ್ತಾದರೂ ಒಂದು ಇದೇನೋ ಇದಕ್ಕೆ ಕಂಟಕ ಕಾದಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ ಅಂತಾರೆ ನಮ್ಮ ಹಳ್ಳಿ ಭಾಗದಲ್ಲಿ. ಹಂಗೆ ಒಂದಲ್ಲ ಒಂದಿದೆ ಕೆಳಗಿನ ಭಾಗದ ಜನ ಕಟ್ಟಿಟ್ಟ ಬುತ್ತಿ ಸರ್, ಇದರಿಂದ ಕಂಟಕ. ಯಾಕೆಂದರೆ ಸರ್, ಈ ಗುಡ್ಡ ಇದೆ ಅಲ್ವಾ, ಆ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಿಬಿಟ್ರು ಸರ್. PWD ಇಲಾಖೆಯವರು, ಲೋಕೋಪಯೋಗ ಇಲಾಖೆಯವರು ಎಲ್ಲ ಬ್ಲಾಸ್ಟ್ ಮಾಡಿಬಿಟ್ರು ಸರ್. ಬ್ಲಾಸ್ಟ್ ಮಾಡಿ ರಸ್ತೆ ಅಗಲೀಕರಣಕ್ಕಾಗಿ ದೊಡ್ಡ ಸಮಸ್ಯೆ ಮಾಡಿದೆ ಸರ್. ಆ ಟೈಮಲ್ಲಿ ನಾನು ದೊಡ್ಡ ಮಟ್ಟದ ಹೋರಾಟ ಮಾಡಿದೆ. ನಾನು ತುಂಬ ದೊಡ್ಡ ಮಟ್ಟದ ಹೋರಾಟ ಮಾಡಿ ಸಾಕಾಗಿ ಹೋಯ್ತು ಸರ್. ಆದರೆ ಕೊನೆಗೆ ಮಾಡೋದು, ನನ್ನ ಜೊತೆಗಿರೋರೆಲ್ಲ ಹೋಗಿ ಅವ್ರ ಜೊತೆ ಮಿಂಗಲ್ಲಾಗಿ ಆವಾಗಲೇ ನಾನು ಬಣ ಚೇಂಜ್ ಮಾಡಿಬಿಟ್ಟೆ ಸರ್. 2021 ಅದಾಗಿದ್ದು ಸರ್. ಆ ಥರ ಈಗ ಇಲ್ಲಿರೋ ಕಟ್ಟೆ ಕಟ್ಟಾಗಿಲ್ಲ. ಇದು ಸರ್, ಅದು ನಮ್ಮ ಅಲ್ಲಿ ಉದ್ದ ಇದೆಯಲ್ಲ ಅದ ಸರ್, ಅದು ಬಂದು ಕೆನಾಲ್ ಸರ್. ಅದು ಯಾವ ಕೆನಾಲ್ ಸರ್? ಭದ್ರಾ ಎಡದಂಡೆ ಕೆನಾಲ್. ಅಲ್ಲಿ ಸುರಂಗ ನೋಡಿದ್ವಲ್ವಾ, ಆ ಗುಡ್ಡದ ಒಳಗೆ ಸುರಂಗ ಮಾರ್ಗ ಬರುತ್ತೆ ಸರ್. ಸುರಂಗ? ಹಾಂ, ಸುರಂಗದಿಂದನೇ ಬರೋದು. ಅಯ್ಯೋ, ಅದನ್ನು ಯಾರು ನಿರ್ಮಾಣ ಮಾಡಿರ್ಬೋದು ನಿಮ್ಮ ಪ್ರಕಾರ? ಯಾರು ಇಂಜಿನಿಯರ್ ಯಾರು ಇರ್ಬೋದು? ಗೊತ್ತಿಲ್ಲ ನೋಡಿ ಸರ್, ನಿಮಗೆ ಗೊತ್ತಿಲ್ಲ. ವಿಶ್ವೇಶ್ವರಯ್ಯರ ನೇತೃತ್ವದಲ್ಲಿ ಆಗಿರೋಂಥದ್ದು ಸರ್ ಅದು. ಭದ್ರಾ ಎಡದಂಡೆ ಕಲ್ವೆ? ಹೌದು ಸರ್. ಅಲ್ಲಿ ನಾವು ಅಲ್ಲಿ ಹೋಗಿದ್ವಿ, ನಮ್ಮ ಕಾಲ್ ಕೆಳಗಡೆ ಹೋಗ್ತಾ ಇತ್ತು. ಈಗ ಈ ಗುಡ್ಡ ಕೊರ್ಕೊಂಡು ಮೇಲೆ ಬರ್ತಾ ಇದೆ. ಇಲ್ಲಿ ಮೇಲೆ ಬರ್ತಾ ಇದೆ. ಆ ಗುಡ್ಡ ಆ ಕೊನೆಯ ಭಾಗ ಅಲ್ಲಿ ಗುಡ್ಡ ಪ್ರಾರಂಭ ಕೊರೆದಿದ್ದಾರೆ. ಸುರಂಗ ಮಾಡಿ ತಂದು ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇಲ್ಲಿಂದ ಈ ತೂಗು ಸೇತುವೆ ಮೇಲೆ ಹೋಗ್ತಕ್ಕಂಥದ್ದು. ವಾವ್. ಆಮೇಲೆ ಮತ್ತೆ ನೆಲದ ಮೇಲೆ ಹೋಗುತ್ತೆ. ಅಲ್ಲಿ ಇದು ಎಲ್ಲಿ ಗುಡ್ಡ ಇರಲ್ಲ, ಅಲ್ಲಿ ಹೈಟ್ ಮಾಡಿದ್ದಾರೆ. ಇಲ್ಲಿ ಗುಡ್ಡ ಇಲ್ವಲ್ಲ, ಅಲ್ಲಿ ಹೈಟ್ ಮಾಡಿದ್ದಾರೆ. ವಾವ್. ಇವತ್ತು ನೋಡಿ, ಎಷ್ಟು ಅದ್ಭುತವಾಗಿದೆ ಅದು. ಎಷ್ಟು ವರ್ಷ ಹಳೆದು ಸರ್? ಸುಮಾರು ಅದು ನನ್ನ ಪ್ರಕಾರ ಅದ್ರ ಇಸ್ವಿ ನನಗೆ ಗೊತ್ತಿಲ್ಲ ಸರ್ ಅಷ್ಟು. ಆ ಇಸ್ವಿ ಇತ್ತೀಚಿಂದಲ್ಲ ಸರ್. ಸರ್, ವಿಶ್ವೇಶ್ವರ ಕಾಲಘಟ್ಟದ್ದು. ಅಂದರೆ ಮೈಸೂರು 100 ವರ್ಷ ಹಳೆದು. 100 ವರ್ಷ ಹಳೆದು. ಮೈಸೂರು ಆಸ್ಥಾನದ ಕಾಲಘಟ್ಟದ್ದು ಸರ್. ಏನು ಹೊಂಡ ಮಾಡ್ಕೊಂಡ್ರೆ ಸರ್? ಇದು ಮೀನುಗಾರಿಕೆ ಇಲಾಖೆ ಇದೆ ಸರ್. ಇದು ಅಲ್ಲಿದೆ ನೋಡಿ ಸರ್, ಮೀನುಮರಿ ಪಾಲನಾ ಕೇಂದ್ರ ಅಂತೇಳಿ. ಮೀನು ಮರಿ ಬಿಟ್ಟವ್ರೆ? ಹೌದು ಸರ್, ಮೀನು ಮರಿ ಬಿಟ್ಟಿದ್ದಾರೆ ಸರ್, ರೈತರು ಕೊಡೋಕ್ಕೆ. ಬನ್ನಿ ಹೋಗೋಣ ಸರ್. ಬನ್ನಿ ಸರ್. ಸಿದ್ದನಾಲ ನೋಡೋಣ ಸರ್. ಇಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮಲಗಿರೋಂಥದ್ದು ಸರ್. ಇನ್ನೊಂದು ವಿಗ್ರಹ ಇತ್ತು ಸರ್ ಇಲ್ಲಿ, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಎಲ್ಲೇ ಮಾಪಿ ಮಾಡಿದ್ದಾರೆ ಸರ್. ಸರ್, ಅದು ನಿಮ್ಗೆ ಹೇಳಿಲ್ಲ, ಆ ಆನೆ ಇದೆ ಅಂದಲ್ವಾ ದೇವಸ್ಥಾನದಲ್ಲಿ. ಆನೆ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಸುಮಾರು ಒಂದು ಇಲ್ಲೇ ಮೇಲೆ ಸರ್, ಸುಮಾರು ಒಂದು 4-5 ವರ್ಷದಿಂದ ಸಿಕ್ಕಿರೋದು ಸರ್. ಅದು ಇತಿಹಾಸ ಏನಿದೆ ಗೊತ್ತಾ ಸರ್? ಶಾಂತಮ್ಮನ ಆಸ್ಥಾನದಲ್ಲಿ ಇದ್ದಂಥ ಆನೆ ಅದು. ಅವರ ಅಕ್ಕನ ಇದು ರಾಜ್ಯ ಪತನ ಆಗುತ್ತಲ್ಲ ಸರ್, ಪತನ ಆದಮೇಲೆ ಇವಳು ಇಲ್ಲಿ ವಲಸೆ ಬರ್ತಾಳಲ್ಲ ಸರ್, ಆನೆ ಒಂದು ಯಾರಸರು ಸರ್. ಅವ್ರು ಏನಾಗುತ್ತೆ ಅಂದರೆ, ಅವರು ಬಂದಾಗ ಆ ಆನೆ ಬರುತ್ತಲ್ಲ ಸರ್, ಆನೆ ಸತ್ತದ್ದನ್ನು ಊತಿರೋಂಥ ಜಾಗ ಸರ್. ಊತಿರೋ ಜಾಗದಲ್ಲಿ ಆನೆ ಸಿಕ್ಕಿರೋದು.
ಇದೇ ಸಿದ್ದನಾಲ. ಇದೇ ಸಿದ್ದನಾಲ. ಈಗ ಗುಡ್ಡದಿಂದ ದಾಟ್ಕೊಂಬರೋದು ಆ ಗುಡ್ಡ ಮತ್ತು ರಸ್ತೆ ಇದೆ ಅಲ್ವಾ, ರಸ್ತೆ ಅಂಡರ್ ಪಾಸಲ್ಲಿ ಬರ್ತಕ್ಕಂಥದ್ದು ಸಿದ್ದನಾಲ. ಹೌದು, ಅಲ್ಲಿ ಪಕ್ಕ ಇದೆ, ಅಲ್ಲೊಂದು ರೋಡ್ ಹೋಗುತ್ತಲ್ವಾ, ಬಹುಶಃ ಅಡಿಕೆ ತೋಟದ ಪಕ್ಕ ಆ ಬೈಕ್ ಹೋಗುತ್ತಲ್ವಾ, ಬೈಕ್ ಪಕ್ಕದಲ್ಲಿರೋದೇ ಬಸವನಾಲೆ ನೀರು. ಅಂದ್ರೆ ಕೆರೆಯಿಂದ ಎರಡು ಬಲಕ್ಕೊಂದು ಎಡಕ್ಕೊಂದು ಒಂದು ನಾಲೆ ಹೋಗುತ್ತೆ. ಹೋಗ್ಬಿಟ್ಟು ಒಂದು ಹತ್ರ ಸಂಗಮ ಆಗುತ್ತೆ. ದೇವ್ರ ಬೆಳಕೆರೆ ತಕ್ಕ ಅಲ್ಲ, ಇಲ್ಲೇ ಮುಂದೆ, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಸಂಗಮ ಆಗುತ್ತೆ. ಅಲ್ಲಿ ಸಂಗಮ ಆಗಿ ಅಲ್ಲಿಂದ ಹೋಗಿ ದೇವ್ರ ಬೆಳಕೆರೆ ಪಿಕಪ್ಪಿ ಸ್ಟಾಕ್ ಆಗುತ್ತೆ. ಅಲ್ಲಿಂದ ಹರಿಹರ ತುಂಗಭದ್ರಾ ನದಿಗೆ ಹೋಗಿ ಮತ್ತೆ ಸಂಗಮ ಆಗೋದು ಹರಿದ್ರಾವತಿ ನದಿ. ಅಲ್ಲಿ ಹೋಗಿ ಸಂಗಮ ಆಗುತ್ತಲ್ವಾ, ಅಲ್ಲಿ ಹರಿದ್ರಾವತಿ ನದಿ ಅಂತ ಕರ್ಸ್ಕೊಳ್ಳುತ್ತೆ ಅಲ್ಲಿಂದ ಮತ್ತೆ. ಇದು ಸರ್ ಅಂದರೆ ಇದು ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಬೇಸಿಗೆ ಸರ್ ತುಂಬ ಇರುತ್ತೆ ಸರ್, ತುಂಬ ಜಾಸ್ತಿ ಇರುತ್ತೆ. ಬೇಸಿಗೆಯಲ್ಲಿ ಇಷ್ಟಿದೆ, ಮಳೆಗಾಲದಲ್ಲಿ ತುಂಬ ಇರುತ್ತೆ ಸರ್. 3 ಹತ್ರ ಹೋಗುತ್ತೆ. ಇವತ್ತು ನೋಡಿ ನಮ್ಮ ಸಿರಿಗೇರಿ ಗುರುಪೀಠದಲ್ಲಿ ಇವತ್ತು ಅಷ್ಟಕ್ಕೊಂದು ವಿದ್ಯಾರ್ಥಿಗಳು ಓದ್ತಾ ಇದಾರಲ್ಲ, ಅವರು ದಿನನಿತ್ಯದ ಬಳಕೆಗೆ ಯಾವ ನೀರು ಹೋಗೋದು, ಎಲ್ಲಿ ನೀರು ಸರ್? ಇದೇ ಸೂಳೆಕೆರೆ ನೀರು. ಅಲ್ಲಿ ಅಷ್ಟಕ್ಕೊಂದು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅಷ್ಟಕ್ಕೊಂದು ವಿದ್ಯಾಭ್ಯಾಸ ಪಡೀಲಿಕ್ಕೆ ಇದೇ ಸೂಳೆಕೆರೆ ನೀರು ಕಾರಣ. ಮತ್ತು ದಿನಚರಿಗೆ ಬೇಡವಾ ಜೀವನ ಆಧಾರಕ್ಕೆ ಈ ನೀರನ್ನು ಬಳಸೋದಲ್ಲಿ? ಇಲ್ಲೇ ಇದೆ ಅದು ಪಂಪ್ ಹೌಸು, ಇಲ್ಲಿಂದ ಮಠ ಸಿರಿಗೇರಿ ಸಂಸ್ಥಾನ ನೀರು ತಗೊಳುತ್ತೆ, ಆದರೆ ಸೂಳೆಕೆರೆ ಉಳ್ಸೋಕೆ ಮುಂದೆ ಬರಲ್ಲ. ಏನು ಮಾಡೋದು? ಬನ್ನಿ ಈಗ ಇದು ಸ್ನೇಹಿತರೆ, ಸೂಳೆಕೆರೆಯಿಂದ ನೀರು ಹೊರಗಡೆ ಹೋಗೋ ಜಾಗ, ಬೇರೆ ಬೇರೆ ರೈತರು ಹೊಲಗಳಿಗೆ ಹರಿಹರ. ಹೌದು, ಈಗ ಸೂಳೆಕೆರೆ ಒಳಗಡೆ ನೀರು ಬರುತ್ತಲ್ಲ ಭದ್ರಾ ಎಡದಂಡೆ ಕಾಲುವೆಯಿಂದ, ಅದು ನೋಡೋಣ ಸರ್. ಓಕೆ ಸರ್, ಬನ್ನಿ ಸರ್. ಇದು ಭದ್ರಾ ಎಡದಂಡೆ ಏನಿದೆ ಅಲ್ಲ ಸರ್, ಭದ್ರಾ ಎಡದಂಡಿಯ ನೀರನ್ನು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು JH ಪಟೇಲ್ರು ಮುಖ್ಯಮಂತ್ರಿ ಇದ್ದ ಕಾಲಘಟ್ಟದಲ್ಲಿ ಇಲ್ಲೇ ಸ್ಥಳೀಯ ಊರವರು, ಅದೇ ಚನ್ನಗಿರಿ ಅವರ ವಿಧಾನಸಭಾ ಕ್ಷೇತ್ರ, ಇಲ್ಲೇ ಕಾರಿಗ್ನೂರು ಅಂತೇಳಿ ಅವರ ಹುಟ್ಟೂರು. ತಮ್ಮ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಈ ಕೆರೆ ಶಾಶ್ವತವಾಗಿ ಉಳಿಲಿ ಅನ್ನೋ ಕಾರಣಕ್ಕೆ ಸರ್ ಅವ್ರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ದೊಡ್ಡ ಕೊಡುಗೆ ಅಂದರೆ ಸರ್, ಈ ಎಡದಂಡಿಯಲ್ಲಿ ಬಲಭಾಗಕ್ಕೆ ಈ ಸೂಳೆಕೆರೆಗೆ ನೀರು ಬಿಟ್ಟಿರ್ತಕ್ಕಂಥದ್ದು ಸರ್. ಆ ನೀರೇ ಈ ಸೂಳೆಕೆರೆ ಬರ್ತಕ್ಕಂಥ ನೀರು ಬರುವಂಥ ಜಾಗನೇ ಈ ಹರಿತಕ್ಕಂಥ ನೀರು ಸರ್. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ನಾವು ಆಗಲೇ ನೋಡ್ಕೊಂಬಂದ್ವಲ್ಲ, ಭದ್ರಾ ಎಡದಂಡೆ ಕಾಲುವೆ ನೀರು ಬರ್ತಿತ್ತಲ್ಲ, ಅದು ನೋಡಿ ಒಂದು ಸ್ವಲ್ಪ ತಿರುಗಿಸಿ ಅದನ್ನು ನಮ್ಮ ಈ ಸೂಳೆಕೆರೆ ಒಳಗಡೆಗೆ ನೀರು ಒಳಹರಿವು, ಅಂದರೆ ಈ ಕೆರೆ ತುಂಬಬೇಕಲ್ಲ, ನೀರು ಇರಬೇಕಲ್ಲ ಯಾವಾಗಲೂ ಇದರಲ್ಲಿ, ಅದಕ್ಕೋಸ್ಕರ ಬಿಟ್ಟಿರುವಂತಹ ನೀರು ಸ್ನೇಹಿತರೆ ನೀವು ನೋಡ್ತಿದ್ದೀರಿ. ನಾವು ಅದನ್ನು ಅಲ್ಲಿಂದ ಅದ್ರ ಮೂಲ ತೋರಿಸ್ಕೊಂಡ್ಬಂದ್ವಿ. ಈಗ ಇದನ್ನು ನೀವು ಗಮನಿಸ್ಬೋದು ನೋಡಿ, ನೀರು ಎಷ್ಟು ರಭಸವಾಗಿ, ಇದು ಭದ್ರಾ ನದಿ ನೀರಿದು. ಭದ್ರಾ ನದಿ ನೀರು ಬರ್ತಾ ಇರೋಂಥದ್ದು ಒಳಗಡೆಗೆ. JH ಪಟೇಲ್ರು ಇದನ್ನ ಮಾಡಕ್ಕೆ ಮೊದಲು ಆ ಭದ್ರಾ ಕೆನಾಲ್ ಹಂಗೆ ಮುಂದೆ ಹೊರಟೋಗೋದು ಸರ್. ಭದ್ರಾ ಕೆನಾಲ್ ಹಂಗೆ ಮುಂದೆ ಹೊರಟೋದು ಸರ್. ಅಷ್ಟು ಬರ್ತಾ ಇಲ್ಲ, ಅದರಲ್ಲಿ ಒಂದು ಭಾಗ ನೀರು ಕೊಡ್ತಾ ಇದ್ದಾರೆ ಅಷ್ಟೇ, ಕೆರೆ ತುಂಬಲಿಕ್ಕೆ. ಮಿಕ್ಕಿದ್ದು ಹೋಗ್ತಾ ಇದೆ. ಅದು ಮಿಕ್ಕಿದ್ದು ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಸುಮಾರು ಗ್ರಾಮಗಳಿಗೆ ಹೋಗ್ತಾ ಇದೆ ಸರ್. ಎಂತ ವಿಜನರಿ ನಮ್ಮ JH ಪಟೇಲ್ರು ಅಂತಂದ್ರೆ ನೋಡಿ, ಈ ಕೆರೆಗೆ ಈಗ ಏನಾಗಿದೆ, ಅಭಿವೃದ್ಧಿ ಅಂತನ್ನುವ ಒಂದು ರಾಕ್ಷಸ ಬಂದು ಎಲ್ಲಿ ಸುತ್ತ ತೋಟಗಳು, ಮೈನಿಂಗು, ಕಟ್ಟಡಗಳು ಇವೆಲ್ಲ ಆಗಿ ಒತ್ತುವರಿಯಾಗಿ ಈಗ ಸಹಜವಾಗಿ ಬಿದ್ದಂಥ ಮಳೆ ಹರಿದು ಕೆರೆಗೆ ಸೇರ್ಬೇಕಲ್ಲ, ಅದು ಸೇರ್ತಾ ಇಲ್ಲ. ಹಾಗೆ ಏನಾದರೂ ಇವರು ಭದ್ರಾ ಎಡದಂಡೆ ಕಾಲುವೆ ಮೂಲಕ ನೀರಿನ ಒಳಹರಿವು ಹರಿಸದೆ ಹೋಗಿದ್ದಿದ್ರೆ ಈ ಕೆರೆ ಯಾವತ್ತೋ ಒಣಗೋಗಿ ಇದೆಲ್ಲ ಬೇರೆ ಬೇರೆಯವರ ರಿಯಲ್ ಎಸ್ಟೇಟ್ ಮಾಫಿಯಾನೋ ಅಥವಾ ಅಡಿಕೆ ಬೆಳೆಗಾರರು ಏನು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಭೂಮಿಲಿ ಅಡಿಕೆ ಬೆಳೀತಾರಲ್ಲ ಅವ್ರ ಪಾಲಾಗಿರುತ್ತೇನೋ. ಆದರೆ ಈ ನೀರು ಬರ್ತಾ ಇರೋ ಕಾರಣಕ್ಕೆ ಅಟ್ಲೀಸ್ಟ್ ಇವತ್ತು ಒಂದು 6-6.5 ಸಾವಿರ ಎಕರೆ ಉಳ್ಕೊಂಡಿದೆ ಕೆರೆ. ಮೊದಲು ಅದೊಂದು 12-13 ಸಾವಿರ ಎಕರೆ ಇದ್ದಂಥ ಕೆರೆ ಇವತ್ತೊಂದು 6-6.5 ಸಾವಿರ ಉಳ್ಕೊಂಡಿದೆ. ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ನೀವು ಗಮನಿಸ್ಬೋದು. ಬನ್ನಿ, ಅಲ್ಲಿ ಬಂದಂಥ ನೀರು ನೋಡಿ ಒಳಗಡೆ ಎಷ್ಟು ಅದ್ಭುತವಾಗಿ ರಭಸವಾಗಿ ನುಗ್ಗುತ್ತಾ ಇದೆ ಒಳಗಡೆ, ಕೆರೆ ಒಳಗಡೆಗೆ. ಇದು ಬೇಸಿಗೆ ಕಾಲ, ಇದು ಏಪ್ರಿಲ್-ಮೇ ಸಮಯ. ಎಷ್ಟು ಒಳ್ಳೆ ನೀರು ಬರ್ತಾ ಇದೆ ಒಳಗಡೆಗೆ. ಬೇಸಿಗೆಯಲ್ಲೂ ಕೂಡ ಇದು ಒಳ್ಳೆ ಸಮುದ್ರದ ಹಾಗೆ ವಿಶಾಲವಾಗಿದೆ ಇದು ನೀರು, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸರ್. ಬೇಸಿಗೆಲ್ಲೂ ಬರ್ತಿಲ್ಲ ನೋಡಿ ನೀರು ಬರ್ತಾ ಸರ್. ಬೇಸಿಗೆಲ್ಲೂ ಬರ್ತಾ ಸರ್. ಇದು ಇರು ಬೇಸಿಗೆ, ಇದು ಬಿಟ್ಟು ಈ ಬೇಸಿಗೆಯ ಮೂಲ ಕಾಲಘಟ್ಟ ಇದು. ಹೌದು ಸರ್. ಇಂಥ ಕಾಲದಲ್ಲಿ ಇಷ್ಟು ನೀರು ಹೋಗ್ತಾ ಇದೆ ಸೂಳೆಕೆರೆಗೆ ಅಂದರೆ ಇವತ್ತು JH ಪಟೇಲ್, ಮಾಜಿ ಮುಖ್ಯಮಂತ್ರಿ JH ಪಟೇಲ್ರ ಕೊಡುಗೆ ಸರ್. ಇದು ವಿಜನರಿ ಸರ್. ಹೌದು ಸರ್. ಚಿಕ್ಕವನಿದ್ದಾಗ ನಾವು ಪಿಕ್ನಿಕ್ ಬರ್ತಿದ್ವಿ ಸರ್. ಅವು ಬಂದಾಗೆ ನಾವು ಹೊರಸಂಚಾರ ಅಂತ ಕರ್ಕೊಂಬರೋರು ಶಾಲೆಯಿಂದ. ಹೊರಸಂಚಾರ ಹೌದು. ಬಂದಾಗ ಸರ್ ನಾವು ನೋಡಿದ್ರೆ ಕಾಣ್ತಿರ್ಲಿಲ್ಲ ಸರ್ ತೋಟಗಳೆಲ್ಲ, ಅಂದರೆ ಬರೀ ನೀರೇ ಕಾಣೋದು, ಬರೀ ನೀರೇ, ನೀರಿನ ಕೊನೆ ಕಾಣ್ತಿರ್ಲಿಲ್ಲ ಸರ್. ಹಿಂಗೆ ರೋಡಲ್ಲಿ ನಿಂತ್ಕೊಂಡ್ರೆ ಹಿಂಗೆ ನಿಂತ್ಕೊಳ್ತಿದ್ವಿ ಸರ್. ಗಾಳಿಗೆ ನೀರು ನಮಗೆ ಚಿಮ್ಮೋದು ಸರ್. ತುಂಬ ಅದ್ಭುತವಾಗಿ ನಾವು ಆ ಟೈಮಲ್ಲಿ ನಾವು ಇದನ್ನ ಸವಿದಿದ್ದೀವಿ ಇಲ್ಲಿ ನಮ್ಮ ಬಾಲ್ಯ ಜೀವನನ ಸರ್. ಹಿಂಗೆ ಕಾಣ್ತಿರಲಿಲ್ಲ. ಇವತ್ತು ನೋಡಿ ಸರ್, ಕೈಗೆ ಎಟಕೋವಷ್ಟು ಹತ್ರದಲ್ಲಿದ್ದಾವೆ ತೋಟಗಳು.
ಸುಮಾರು ಏನಿಲ್ಲ ಅಂದ್ರೆ ನನ್ನ ಪ್ರಕಾರ ಸರ್ ಒಂದು 3,000 ಎಕರೆ ಉಳಿದಿರ್ಬೋದೇನೋ ಅಂತ ನನ್ನ ಪ್ರಕಾರ. ಬನ್ನಿ ಕೆರೆ ಕೊಡಿ ನೋಡೋಣ. ಈಗ ನೀವು ಕೆರೆ ನೋಡಿದ್ರಿ ಸ್ನೇಹಿತರೆ, ಕೆರೆ ನೀರು ಬರೋದು ನೋಡಿದ್ರೆ, ಈಗ ಕೆರೆ ತುಂಬಿದಾಗ ಅದು ಹರ್ಕೊಂಡು ಹೋಗುವಂತ ಹಳೇ ಕೆರೆ ಕೋಡಿ ನಮ್ಮ ಶಾಂತಮ್ಮ ಕೆರೆ ಕಟ್ಟುವುದಕ್ಕಿಂತ ಮುಂಚೆ ಹರಿದ್ರಾವತಿ ನದಿ ಹರಿದು ಹೋಗ್ತಕ್ಕಂಥ ಜಾಗ ಇವತ್ತು ತೋರಿಸ್ತೀನಿ ಬರ್ರಿ. ಮುಂದೆ ನಡೀರಿ ಸರ್, ಹೋಗೋಣ. ಸರ್ ಎಲ್ಲಿಗೆ ಬಂದ್ವಿ ಸರ್? ಈಗ ನಾವು ಬಂದಿರೋದು ಹರಿದ್ರಾವತಿ ನದಿ ನೀರು ಹರಿದ್ರಾವತಿ ಹರಿದು ಹೋಗ್ತಕ್ಕಂಥ ಮೂಲ ಪ್ಲೇಸು. ಅಂದ್ರೆ ನದಿ ಹರಿತಿದ್ದ ಪಾತ್ರ. ಹೌದು, ನದಿ ಪಾತ್ರ ಇಲ್ಲಿ ಸರ್ ಇದ್ದಿದ್ದು. ಈಗ ಕೆರೆ ಇದೆಯಲ್ವಾ, ಕೆರೆ ಅಡ್ಡಲ ಕಟ್ಟಿಯಲ್ಲಿ ಈಗ ಅಲ್ಲಿ ಸಿದ್ದನೆಲ್ಲ ಬಸವನೆಲ್ಲ ಮಾಡಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಶಾಂತಮ್ಮ ಕೆರೆ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಅದು ಚೌಡಿ ಬೆಟ್ಟ ಅಥವಾ ಚೌಡಿ ಗುಡ್ಡ ಅಂತಕ್ಕಂಥ ಪ್ರದೇಶದಲ್ಲಿ ಏನೋ ಪ್ಲೇಸಲ್ಲಿ ಹರಿದ್ರಾವತಿ ಉಗಮ ಆಗುತ್ತಲ್ವಾ, ಅಲ್ಲಿಂದ ಹರಿದು ಬಂದು ಈ ಮೂಲಕ ಅಲ್ಲಿಂದ ಹರಿದು ಬಂದು ಈ ಮೂಲಕ ಹೋಗಿ ಹರಿಹರದ ತುಂಗಭದ್ರಾ ನದಿಗೆ ಏನು ಸಂಗಮ ಆಗುತ್ತಲ್ವಾ, ಇದೇ ಪ್ಲೇಸ್ ಸರ್. ಇವತ್ತು ಸುಡೇಕೆರೆಯ ಅದು ಕೋಡಿಯ ಜಾಗ ಅಂತ ಕರೀತಾರೆ. ಕೆರೆ ಕೋಡಿ ಸುಡೇಕೆರೆಯ ಕೋಡಿಯ ಜಾಗ ಅಂತ ಕರೀತಾರೆ. ಕೋಡಿ ತುಂಬಿದ ಮೇಲೆ ಕೋಡಿ ಬೀಳ್ತಕ್ಕಂಥ ಜಾಗ. ಈ ಕೋಡಿನ ಇಳಿಸಿದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇಲ್ಲೇನು ಕಲ್ಲಿದೆ ಅಲ್ವಾ, ಆ ಕಲ್ಲು ಹೌದು ಸರ್. ಅದು ಅಲ್ಲೇನು ಆ ಮೇಗೆ ಗಿರಿ ಕಾಣುತ್ತಲ್ವಾ, ಫಸ್ಟ್ ಗಿರಿ, ಆ ಗೆರೆಗೆ ಬಂತು ಅಂದರೆ ಕೋಡಿ ಬೀಳುತ್ತಂತ ಅರ್ಥ. ಓಕೆ. ಹಾಂ ಸರ್, ಆಚೆ ಹೋಗುತ್ತೆ ನೀರು. ಶಾಂತಮ್ಮ ಏನು ಮಾಡಿದ್ರು, ಇಲ್ಲಿ ನೀರು ಅದೆಲ್ಲ ಆ ಕಡೆ ಬಸವನಾಳ ಸಿದ್ದನೆಲ್ಲ ಕಾನ್ಸೆಪ್ಟೇ ಇಲ್ಲ. ನೀರು ಸೀದಾ ಹರಿದ್ರಾವತಿ ಬಂದು ಹಿಂಗೆ ಹೊಟ್ಟೋಗೋದು. ಹೌದು, ತುಂಗಭದ್ರಾ ಸೇರ್ಬಿಡೋದು. ಆಕೆ ಇದನ್ನ ಹೈಟ್ ಮಾಡಿದ್ಲು, ಹೌದು, ಆ ಕಡೆ ತಗ್ ಮಾಡಿದ್ಲು ಸರ್, ಈ ಕಡೆ ಹೈಟ್ ಮಾಡಿದ್ಲು. ಹಿಂಗೆ ಬರ್ತಕ್ಕಂಥ ನೀರನ್ನ ಆ ಕಡೆ ನಿಲ್ಸಿದ್ಲು. ನೀರನ್ನ ಆ ಕಡೆ ತೂ ಬಿಟ್ಲು. ಸಿದ್ದನಾಲ ಬಸವನಾಲ ಅಂತ ಹೇಳಿ ತೂ ಬಿಟ್ಲು. ಅದರಲ್ಲಿ ನೀರು ರೈತರಿಗೆ ಕೆಳಗಿನ ಭಾಗ ಮತ್ತು ಎರಡು ಅದು ಹೋಗಿ ಈ ನೀರು ಹೋಗುತ್ತಲ್ಲ, ಈ ನೀರು ಹೋಗಿ ಅದೇ ಇದು ತುಂಗಭದ್ರಾ ನದಿಗೆ ಬೀಳೋದು. ಹೌದು, ಸಂಗಮ ಆಗೋದು. ಅದು ಕೂಡ ಅಲ್ಲೇ ಹೋಗಿ ಸಂಗಮ ಆಗೋದು. ಬಟ್ ಯಾಕಂದರೆ ಈಗ ಅದು ನೋಡಿ, ಸಿದ್ನಾಲ ಬಸವನಾಲ ಹೋಗಿ ಎರಡು ಕಡೆ ಡಿವೈಡ್ ಆಗಿ ಹೋಗಿ ಒಂದು ಕಡೆ ಸಂಗಮ ಆಗುತ್ತೆ. ಮತ್ತು ಅದು ಸಂಗಮ ಆಗಿದ್ದು ಮತ್ತು ಈ ಕೋಡಿ ಜಾಗ ಹೋಗಿ ಒಂದು ಕಡೆ ಸಂಗಮ ಆಗಿ ಹೋಗಿ ಇದು ದೇವ್ರ ಬೆಳಕಿರಿ ಪಿಕಪಿಗೆ ಸ್ಟಾಕ್ ಆಗುತ್ತೆ. ಅಲ್ಲಿಂದ ತುಂಗಭದ್ರಾ ನದಿಗೆ ಹೋಗಿ ಬೀಳುತ್ತೆ. ಓಕೆ. ನಮ್ಮ ಹರಿಹರ ತಾಲೂಕಲ್ಲಿ ಇರೋದು 3ರಿಂದ 4 ಕೆರೆಗಳು ಇದಾವೆ ಅಷ್ಟೇ, ಬಿಟ್ಟರೆ ಕೆರೆ ಇಲ್ಲ. ಚನ್ನಗಿರಿಯಲ್ಲಿ ಎಷ್ಟಿದೆ ಗೊತ್ತಾ? 196 ಕೆರೆಗಳಿದಾವೆ ಚನ್ನಗಿರಿ ತಾಲೂಕು. ಬರೀ ಓನ್ಲಿ ಚನ್ನಗಿರಿ ತಾಲೂಕಲ್ಲಿ 196 ಕೆರೆಗಳು ನಾಶ ಆಗಿ ಇವತ್ತು ಸುಳೇಕೆರೆ ಬಂದು ನಿಂತಿದ್ದಾರೆ ಸರ್. ಇದು ಈ ಮದ್ರಸಾ ಈ ದರ್ಗಾಗಳೆಲ್ಲ ಏನಿದಾವಲ್ವ ಸರ್, ಈ ಈದ್ಗಾವೆಲ್ಲ ಏನಿದಾವಲ್ವ ಸರ್, ಇದೆಲ್ಲ ಕೆರೆಯ ಭೂಮಿ. ಹೌದಾ? ಕೆರೆಯ ಭೂಮಿ. ಈ ರಸ್ತೆ ಏನಿದೆ ಅಲ್ವ ಸರ್, ಕೆರೆಯ ಏರಿ ಈ ಸುತ್ತ ಇರ್ತಕ್ಕಂಥ 64 ಕಿಲೋಮೀಟರ್ ರಸ್ತೆ. ಆ ರಸ್ತೆ ಒಳಗಿರೋವೆಲ್ಲ ಎಂಕ್ರೋಚ್ ಆಗಿರೋವೆ, ಒತ್ತುವರಿ ಆಗಿರ್ತಕ್ಕಂಥವು. ಈ ಮದರಸಾವೇನದವಲ್ಲ ಸರ್, ಇವೆಲ್ಲ ಒತ್ತುವರಿ ಆಗಿರ್ತಕ್ಕಂಥ ಭೂಮಿ ಸರ್, ಪ್ರದೇಶ ಸರ್ ಕೆರೆ. ಹೌದು, ಇದೆಲ್ಲ ಒತ್ತುವರಿ ಮಾಡಿ ರಸ್ತೆ ಒಳಗೆ ಕೆರೆ ಕಡೆಗೆ ಯಾವಿದಾವೆ ಎಲ್ಲ ಒತ್ತುವರಿನೇ ಸರ್, ಎಲ್ಲ ಒತ್ತುವರಿ. ಎಲ್ಲೇನೋ ಹೋಗಿ ಈ ರೋಡಲ್ಲಿ ಸರ್, ಈ ರೋಡ್ ಎಲ್ಲೂ ಬಿಟ್ಟಿಲ್ಲ ಸರ್, ಎಲ್ಲ ಸುತ್ತನೂ ಇದೆ. ಬಟ್ ಈ ರೋಡ್ ಒಂದು ರೌಂಡ್ ಹೋಗುತ್ತೆ. ಹಾಂ, ಒಂದು ರೌಂಡ್ ಹೋಗುತ್ತೆ. 64 ಕಿಲೋಮೀಟರ್ ಕನೆಕ್ಷನ್ ಇದೆ ಸರ್. ಇವತ್ತು ಕನೆಕ್ಟಿವಿಟಿ ಇದೆ. ಇವತ್ತು ಅಟ್ ಪ್ರೆಸೆಂಟ್ ಈಗಲೂ ಇದೆ. ಕಗ್ಗತ್ತೂರೆಲ್ಲ ಸುತ್ತಕೊಂಬರುತ್ತೆ. ಅವೆಲ್ಲ ಹೋಗಿ ಕಗ್ಗತ್ತೂರು ಇಲ್ಲಿದೆ ಅಂದರೆ ಸುಮಾರು 2-3 ಕಿಲೋಮೀಟ್ರ್ ದೂರ ಒಳಗೆ ಕೆರೆ ಇದೆ. ಅಷ್ಟು ಒತ್ತುವರಿ ಮಾಡಿದ್ದಾರೆ. ನೇರವಾಗಿ ಹೇಳ್ತಾರೆ ಸರ್, ನಾನು 105 ಎಕರೆ ಒತ್ತುವರಿ ಮಾಡಿದ್ದೀನಿ, ನಾನು 200 ಎಕರೆ ಒತ್ತುವರಿ ಮಾಡಿಕ್ಕಿಂತ ನಾನು ಏನು ಕಿತ್ಕೊಳ್ರಿ ನೀವು ಅಂತಾರೆ. ಯಾರು ಕಿತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾರು ಕಿತ್ಕೋಬೇಕು ಸರ್? ನೋಡಿ ಸ್ನೇಹಿತರೆ, ಇದೆ ನೀವು ನೋಡ್ತಾ ಇರೋಂಥ ರೋಚಕವಾದಂಥ ಜಾಗ. ಇದು ನಮ್ಮ ಶಾಂತಮ್ಮನವರು ಅಥವಾ ಶಾಂತಾದೇವಿಯವರು, ನಮ್ಮ ಆನೆಗುಂದಿ ಸಂಸ್ಥಾನದ ರಾಣಿಯವರು, ಮಹಾರಾಣಿ ಅವರು. ಮೊದಲು ಇಲ್ಲಿ ಹರಿದ್ರಾವತಿ ನದಿ ಹರಿತಿದ್ದಾಗ ಆ ನದಿಯನ್ನು ಕಂಡು ಸುತ್ತ ಹೇಗಿದ್ರು ಗುಡ್ಡ ಇದೆ, ಸಹಜವಾದ ಕಟ್ಟೆನೇ ಆಗಿದೆ, ಗುಡ್ಡದ ಮೂಲಕ ಕಟ್ಟೆನೇ ಆಗಿದೆ. ಅದು ಮತ್ತೆ ಕಟ್ಟೆ ಕಟ್ಟಬೇಕಾಗಿಲ್ಲ ಕೆರೆಗೆ ಅಂತೇಳಿ ಇಲ್ಲಿನ ನೀರಾವರಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಿನಿಮಮ್ ಕೆಲಸದಲ್ಲಿ, ಅಂದರೆ ಆ ಕಡೆ ತಗ್ಗು ಮಾಡೋಂಥದ್ದು, ಈ ಕಡೆ ಸ್ವಲ್ಪ ಎತ್ತರ ಮಾಡಿ 2 ನಾಲೆಗಳನ್ನ ಇಟ್ಟು ಕೆರೆ ಮಾಡುವಂಥದ್ದು. 1000 ಎಕರೆ ದೊಡ್ಡ ಕೆರೆ ಇದು. ಸುಮಾರು 12-13 ಸಾವಿರ ಎಕರೆ ದೊಡ್ಡ ಕೆರೆ. ಅದು ಇವತ್ತಿಗೆ ಬರೀ 3-4 ಸಾವಿರ ಎಕರೆ ಕೆರೆ ಇಳಿದಿದೆ ಒತ್ತುವರಿದಾರರ ಸಮಸ್ಯೆಯಿಂದ. ಒತ್ತುವರಿಗಳೆಲ್ಲವೂ ಮುಕ್ತಿಯಾಗಿ ಮತ್ತೆ ಅದು ಕೆರೆಗೆ ಸೇರಿಕೊಂಡು ಆಗೋ ಕಾಲ ನಿಜಕ್ಕೂ ಬರುತ್ತಾ? ಆ ಮನಸ್ಥಿತಿ ಸರ್ಕಾರಕ್ಕಿದೆಯಾ, ಆಳುವವರಿಗಿದೆಯಾ, ಒತ್ತುವರಿ ಮಾಡ್ಕೊಂಡಿರೋರಿಗೆ ಇದೆಯಾ ಅನ್ನೋದು ನಾವು ಭಾಳ ಮುಖ್ಯವಾಗಿ ಕೇಳ್ಕೋಬೇಕು. ಆದರೆ ಅದನ್ನೆಲ್ಲ ಬಿಟ್ಟುಕೊಟ್ರೆ ನಿಜಕ್ಕೂ ಈ ಕೆರೆ ಇನ್ನೂ 1000 ವರ್ಷ ಹಾಗೆ ಇರುತ್ತೆ. ಇಲ್ಲ ಹಾಗೆ ಒಳಗೆ ಬಂದು ಅದು ಬಹುಶಃ ಬೆಂಗಳೂರಿನ ವೃಷಭಾವತಿ ಮೋರಿ ಆದರೂ ಆ ಒಂದು ಕಾಲಕ್ಕೆ ಇನ್ನೊಂದು 100 ವರ್ಷಕ್ಕಾದರೂ ಅಡ್ಡಿ ಅದನ್ನು ನಾವು ಅನುಮಾನ ಪಡಬೇಕಾಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆದರೆ ಎಲ್ರಿಗೂ ಬುದ್ಧಿ ಬರಲಿ. ಈ ಕೆರೆ
ಬರೀ ಇವತ್ತಿನ ರಿಯಲ್ ಎಸ್ಟೇಟು ಅಡಿಕೆ ಬೆಳೆ ದುಡ್ಡು ಕಾಸು ಅನ್ನೋದು ನೋಡೋದು ಬಿಟ್ಟು ಹನಿ ಹನಿ ನೀರಿಗೂ ಕೋಟಿ ರೂಪಾಯಿ ಬೆಲೆ ಇದೆ. ಯಾಕಂದರೆ ಅಡಿಕೆ ಸೃಷ್ಟಿ ಮಾಡ್ಬೋದು, ಆದರೆ ಒಂದು ಹನಿ ನೀರು ಸೃಷ್ಟಿ ಮಾಡೋಕ್ಕಾಗಲ್ಲ. ಯಾರಿಗೂ ಆ ಶಕ್ತಿ ಇಲ್ಲ, ಆ ತಾಕತ್ತು, ಆ ಬುದ್ಧಿವಂತಿಕೆ ಯಾರಿಗೂ ಇಲ್ಲ. ಪ್ರಕೃತಿಗೆ ಮಾತ್ರ ಸಾಧ್ಯ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ಹನಿ ನೀರು 1 ಕೋಟಿ ರೂಪಾಯಿ ಬೆಲೆ ಇದೆ ಅಂತ ಯೋಚನೆ ಮಾಡ್ತಾ ಬದುಕಿದರೆ ಈ ನದಿ ಉಳಿಯುತ್ತೆ, ಈ ಕೆರೆ ಉಳಿಯುತ್ತೆ. ಈ ಥರ ಅನೇಕ ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ ಸರ್ಕಾರ ಕೂಡ ನಾನು ಮನವಿ ಮಾಡ್ತೀನಿ. ಜನಕ್ಕೂ ಆ ಬುದ್ಧಿ ಬರಲಿ. ಇದು ಯಾರನ್ನೂ ಆರೋಪ ಮಾಡುವ, ದೂಷಣೆ ಮಾಡುವ, ಅವ್ರನ್ನ ಬೈಯುವ ಅಥವಾ ನಮ್ಮದೇನೋ ಸಿಟ್ಟು ತೋರಿಸ್ಕೊಳ್ಳೋ ಪ್ರಯತ್ನ ಇಲ್ಲ. ನನ್ನ ಮನವಿ, ಕಳಕಳಿಯ ಮನವಿ, ಪ್ರಾರ್ಥನೆ. ಹಾಗಾಗಿ ಯಾರು ಬೇಸರ ಮಾಡ್ಕೋಬೇಡಿ. ಇದನ್ನು ದಯವಿಟ್ಟು ಇದನ್ನು ಯಥಾಸ್ಥಿತಿಯಲ್ಲಿ ಬಿಡಿ ಅಂತ ಅನ್ನೋದು ನನ್ನ ಮನವಿ. ಇಲ್ಲಿರುವ ಒತ್ತುವರಿಯನ್ನು ತೆರವು ಮಾಡಿ ಅಂತ ಸರ್ಕಾರಕ್ಕೂ ಕೂಡ ನನ್ನ ಮನವಿ. ಆ್ಯಂಡ್ ಭಾಳ ಧನ್ಯವಾದ ನಮ್ಮ ಬಸವರಾಜ್ ಅವರಿಗೆ. ಅವರು ಇಲ್ಲಿನ ಸ್ಥಳೀಯರು, ಇವು ಹರಿಹರ ತಾಲೂಕಿನವರು. ಸೊ ಅವರು ಇಲ್ಲಿ ಹೋರಾಟ ಮಾಡ್ತಾರೆ ಇದನ್ನು ಉಳಿಸಿ ಅಂಥೇಳಿ. ಅವ್ರಿಗೂ ಅನೇಕ ಬೆದರಿಕೆಗಳಿದ್ದಾವೆ, ಆದರೆ ಅದೆಲ್ಲದ್ರ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಸ್ಥಳೀಯರೆಲ್ಲರೂ ಬೆಂಬಲ ಕೊಡಲಿ ಅಂತ ಕೇಳ್ಕೊತಾ, ನಾಡಿನ ಎಲ್ಲ ಪರಿಸರವಾದಿಗಳು ಬೆಂಬಲ ಕೊಡಲಿ ಅಂತ ಕೇಳ್ಕೊತಾ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ. ಆದರೆ ಅಡಿಕೆ ಬೆಳೆಯೋಕ್ಕೋಸ್ಕರ ಮುಚ್ಚಿದ ಕೆರೆ ಮತ್ತೆ ನೀವು ಕೋಟಿ ರೂಪಾಯಿ 1000 ಆನೆಗಳು ಕೊಟ್ಟರು 1000 ಕೋಟಿ ಕೊಟ್ಟರು ವಾಪಸ್ ಬರಲ್ಲ ಅನ್ನೋದನ್ನು ಯೋಚನೆ ಮಾಡಿ. ಧನ್ಯವಾದ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.